ಪ್ರಾರ್ಥಿಸುವೆವು ನಿನ್ನ ದರ್ಶನ ಬಯಸುವೆವು ಪರಲೋಕದಿಂದ ಲಾಲಿಸಿ ನಮ್ಮ ಪಾಪವೆಲ್ಲ ಕ್ಷಮಿಸಿ ನಮ್ಮ ದೇಶದಲ್ಲಿ ಆರೋಗ್ಯದಯ ಪಾಲಿಸು ನಮ್ಮ ದೇಶದಲ್ಲಿ ಆರೋಗ್ಯದಯ ಪಾಲಿಸು ನಾವು ನಿನ್ನ ಪ್ರಜೆಗಳು ನಮ್ಮನ್ನು ತಗ್ಗಿಸಿಕೊಳ್ಳುವೆವು ನಮ್ಮ ಕೆಟ್ಟ ನಡತೆಯ ಬಿಟ್ಟು ತಿರುಗಿ ಕೊಡುವೆವು ನಿಂಗೆ ಪ್ರಾರ್ಥಿಸುವೆವು ನಿನ್ನ ದರ್ಶನ ಬಯಸುವೆವು ನಿಂಗೆ ಪ್ರಾರ್ಥಿಸುವೆವು ನಿನ್ನ ದರ್ಶನ ಬಯಸುವೆವು ಪರಲೋಕದಿಂದ ಲಾಲಿಸಿ ನಮ್ಮ ಪಾಪವೆಲ್ಲ ಕ್ಷಮಿಸಿ ನಮ್ಮ ದೇಶದಲ್ಲಿ ಆರೋಗ್ಯದಯ ಪಾಲಿಸು ನಮ್ಮ ದೇಶದಲ್ಲಿ ಆರೋಗ್ಯದಯ ಪಾಲಿಸು. ಒಂದು ಅದ್ಭುತವಾದಂಥ ಸಂಗತಿ ನಿಮ್ಮ ಬಳಿಯಲ್ಲಿ ತರಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಬಹಳ ಅಸಾಧ್ಯವಾದ ಕಾರ್ಯಗಳನ್ನು ಸಾಧಿಸಿ ತೋರಿಸತಕ್ಕಂಥ ಪ್ರಾರ್ಥನಾಪರನಾಗಿರ್ತಕ್ಕಂಥ ಒಂದು ಸೇವಕನ ಬಳಿಯಲ್ಲಿ ಒಂದು ಕ್ಲಿಷ್ಟಕರವಾದಂಥ ಒಂದು ಕಾಂಪ್ಲಿಕೇಟೆಡ್ ರೋಗಿ ಬಂದು ಆ ಸೇವಕನಿಗೆ ಸ್ವಲ್ಪ ತೊಂದರೆ ಕೊಟ್ಟಳು. ಯಾಕೆಂದರೆ ಅವಳು ಮುಖದ ಮೇಲೆ ಮುಖ ಪಾರ್ಶ್ವವಾಯಿ. ಅದಿನ ನಿಮಗೆ ನೇರವಾಗಿ ನಾನು ಇದನ್ನು ತರಲಿಕ್ಕಾಗಿಲ್ಲ. ಮುಖ ಪಾರ್ಶ್ವವಾಯಿ, ಒಂದು ಪಕ್ಕದಲ್ಲಿ ಮುಖದ ಮೇಲೆ ಪಾರ್ಶ್ವವಾಯಿ ಹೊಡೆದು ಪೀಡಿತಳಾಗಿ ಮುಖವೆಲ್ಲ ಜಕ್ಕೊಂಡೋಗಿ ಮುಖದ ಸೌಂದರ್ಯವೆಲ್ಲ ಅಲ್ಲೋಲು ಕೊಲ್ಲಲಾಗಿ ಅವಳು ನೋಡಲಿಕ್ಕೆ ಬಹಳ ಕುರುಪಿಯಾಗಿ ಕಾಣ್ತಾ ಇದ್ಲು. ಅದರ ನಿಮಿತ್ತ ಅವಳು ಇಷ್ಟು ಮಾನಸಿಕವಾಗಿ ನೊಂದುಕೊಂಡಳು. ಯಾವಾಗಲೂ ಸ್ತ್ರೀಯರ ಅಥವಾ ಯುವತಿಯರ ಯುವಕರ, ವಿಶೇಷವಾಗಿ ಸ್ತ್ರೀಯರಿಗೆ, ಹೆಣ್ಮಕ್ಕಳಿಗೆ ಅವರಿಗೆ ಇರುವಷ್ಟು ಸೌಂದರ್ಯ ಇದ್ರೂ ಸಾಕು. ಆ ಸೌಂದರ್ಯ ಇದ್ದಿದ್ದು ಸೌಂದರ್ಯನೂ ಕೆಟ್ಟು ಹೋಗಿಬಿಟ್ರೆ ಅವರು ಮಾನಸಿಕ ಆಗಿಬಿಡ್ತಾರೆ. ಮಾನಸಿಕವಾಗಿ ಗುಣವಾಗ್ತಾ ಇಲ್ಲ ಅಂತೇಳಿ ವೈದ್ಯರ ಹತ್ರ ಹೋಗಿ, ಅನೇಕ ವಿಧವಾದಂಥ ವೈದ್ಯರ ಹತ್ರ ಹೋಗಿ ಅವರು ಗುಣವಾಗಲು ಪ್ರಯತ್ನ ಪಡಿಸಿದ್ಲು. ಆದರೆ ಯಾವ ಅಲೋಪತಿ ವೈದ್ಯರು, ಅಂದರೆ ಇಂಗ್ಲಿಷ್ ಮೆಡಿಸಿನ್ ಕೊಡ್ತಕ್ಕಂಥವ್ರು, ಅದರಿಂದ ಗುಣಮುಖರಾಗಲಿಲ್ಲ. ಮತ್ತು ಅವಳು ಎಷ್ಟು ಖರ್ಚು ಮಾಡಿದರೂ ಕೂಡ ಅವಳು ಗುಣ ಆಗ್ತಾ ಇಲ್ಲ. ಆಮೇಲೆ ಚೈನೀಸ್ ವೈದ್ಯಕೀಯ ಅಥವಾ ಜಾಪನೀಸ್ ಅಂತ ಹೇಳ್ಬೋದು, ನಂಗೆ ಗೊತ್ತಿಲ್ಲ, ಅಕ್ಯುಪಂಕ್ಚರ್ ಅನ್ನತಕ್ಕಂಥ ಒಂದು ಪ್ರಾಕೃತಿಕವಾದಂಥ ನೈಸರ್ಗಿಕವಾಗಿರತಕ್ಕಂಥ ಒಂದು ವಿಧವಾದಂಥ ಒಂದು ಚಿಕಿತ್ಸೆ ಅಕ್ಯುಪಂಕ್ಚರ್ ಎಂಬುದಾಗಿ ಹೇಳ್ತಾರೆ. ಅದು ಎಲ್ಲ ಸೂಜಿಗಳಿಂದ ಚುಚ್ಚಿ ಚಿಕಿತ್ಸೆ ಕೊಡ್ತಾರೆ ಅದಕ್ಕೆ. ಹಾಗೆ ಅಕ್ಯುಪಂಕ್ಚರ್ ಅನ್ನತಕ್ಕಂಥ ಚಿಕಿತ್ಸೆ, ಚೈನೀಸ್ ಚಿಕಿತ್ಸೆ ಪಡ್ಕೊಂಡ್ರು ಕೂಡ ಅವಳ ಮುಖ, ಥ್ಯಾಂಕ್ ಯು ಜಸ್, ಆಗ ಮುಖ ಪಾರ್ಶ್ವವಾಯಿಂದ ಅವಳು ಮತ್ತೂ ಹೆಚ್ಚಾಗಿ ಮಾನಸಿಕ, ಅಯ್ಯೋ ನನಗೆ ಗುಣನೇ ಆಗ್ತಾ ಇಲ್ಲಲ್ಲ, ಅಯ್ಯೋ ಎಷ್ಟು ವೈದ್ಯರ ಹತ್ರ ಹೋಗಿದ್ರು ಗುಣ ಆಗ್ತಾ ಇಲ್ಲಲ್ಲ, ವಿಧವಾದಂಥ ವೈದ್ಯರ ಹತ್ರ ಹೋಗಿದೆ ಗುಣವಾಗ್ತಿಲ್ಲ ಎಂಬುದಾಗಿ ಮುಖ ಪಾರ್ಶ್ವವಾಯಿ ಆಗಿರ್ತಕ್ಕಂಥ ಆ ಒಂದು ಸ್ತ್ರೀ, ಯವನಸ್ಥಳು, ಅವಳು ಇನ್ನು ಮುಖದ ಮೇಲಿರ್ತಕ್ಕಂಥ ಆ ಒಂದು ಅಸಹ್ಯಕರವಾದಂಥ
ಒಂದು ಪಕ್ಕದಲ್ಲಿ ಜಕ್ಕೊಂಡು ಹೋಗಿದೆ, ಇನ್ನೊಂದು ಅವಳ ನಾಲಿಗೆಯಲ್ಲಿ ಸರಿಯಾಗಿ ಮಾತು ಬರ್ತಾ ಇಲ್ಲ, ಅವಳ ಕಣ್ಣುಗಳ ಪಕ್ಕದಲ್ಲಿ ಇದೆಲ್ಲ ಜಕ್ಕೊಂಡು ಹೋಗಿದೆ, ಅಸಹ್ಯವಾಗಿ ಕಾಣ್ತಾ ಇದೆ. ಅದರ ನಿಮಿತ್ತ ಅವಳು ಬಹಳ ದಿಗುಳು ಪಟ್ಟು ಚಿಂತೆ ಪಟ್ಟು ಇನ್ನು ಏನಿಲ್ಲ, ಅಯ್ಯೋ ಇಂಥ ಬದುಕೊಂದು ಬದುಕ, ಮುಖ ಕನ್ನಡಿಯಲ್ಲಿ ನೋಡಿರುವಾಗೆಲ್ಲ ಅವಳಿಗೆ ಬಹಳ ಅಸಹ್ಯ ಅನಿಸ್ತಾ ಇತ್ತು. ಅಯ್ಯೋ ಬದುಕೇ ಬೇಡ ಅನ್ನತಕ್ಕಂಥ, ಆತ್ಮಹತ್ಯೆಗೆ ಶರಣರಾಗಬೇಕನ್ನತಕ್ಕಂಥ ಯೋಚನೆ ಮಾಡಿದ್ಲವಳು. ಯಾರೋ ಹೇಳಿದ್ರು ಅವಳಿಗೆ, ಒಂದು ಒಳ್ಳೆಯ ಕ್ರೈಸ್ತ ಪಾಸ್ಟರ್ ಇದ್ದಾರೆ, ಆ ಕ್ರೈಸ್ತ ಪಾಸ್ಟರ್ ಹತ್ರ ಹೋಗಿದರೆ ಅವರು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಗುಣ ಆಗ್ತದಮ್ಮ ಅಂಥೇಳಿ. ಪಾಪ ಅಲ್ಲಿರ್ತಕ್ಕಂಥ ಪರಿಚಯಿತರು ಹೇಳಿದರು, ಹೌದಾ ಖಂಡಿತವಾಗಿ ಗುಣ ಆಗ್ತದ, ಇಷ್ಟೆಲ್ಲ ವೈದ್ಯರ ಹತ್ರ ಹೋಗಿದ್ದೀನಿ, ಖಾಲಿ ಪ್ರಾರ್ಥನೆ ಮಾಡಿದ್ರೆ ಗುಣವಾಗ್ತದ? ಹೌದು ಖಂಡಿತವಾಗಿ ಗುಣ ಆಗ್ತದೆ. ಅದು ಹೇಗೆ ಪ್ರಾರ್ಥನೆ ಮಾಡ್ತಾರೆ? ಅವರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರೆ, ಅವಾಗ ಗುಣಮುಖರಾಗ್ತಿವೆ. ಯೇಸು ಕ್ರಿಸ್ತು ನಾಮದಲ್ಲಿ ನೀನು ಖಂಡಿತವಾಗಿ ಗುಣವಾಗುತ್ತೆ ಎಂಬುದಾಗಿ ಹೇಳ್ತಾರೆ. ಆ ಘನಸೇವಕನು ಕ್ರೈಸ್ತ ಪ್ರಖ್ಯಾತಗೊಂಡಿರ್ತಕ್ಕಂಥ ಸೇವಕನು, ಆತನ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಹೋಗ್ತಾಳೆ ಅವಳು. ಹೋಗಿದ ಕೂಡಲೇ ಅಲ್ಲಿರ್ತಕ್ಕಂಥ ಸಭಾಪಾಲಕರು ಹಾಗೂ ಅಲ್ಲಿರ್ತಕ್ಕಂಥ ಜನರು ಕೂಡ ಅವಳನ್ನು ಪ್ರಾರ್ಥನೆಗೆ ನಡೆಸ್ತಾರೆ ಮತ್ತು ಅವಳಲ್ಲಿ ದೇವರ ವಾಕ್ಯ ಕೇಳ್ತಾಳೆ. ಅವಳಿಗೆ ದೇವರ ವಾಕ್ಯ ಕೇಳ್ತಾ ಇದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅಲ್ಲೇ ಏನೂ ಇಲ್ಲ, ಅಲ್ಲೇ ಆ ಚರ್ಚಲ್ಲಿ ಏನೂ ಇಲ್ಲ, ಅಂದರೆ ಯಾವ ಮೂರ್ತಿ ಇಲ್ಲ, ಯಾವ ಪ್ರತಿಮೆ ಇಲ್ಲ, ಏನೂ ಇಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅಂಥ ಸಮಯದಲ್ಲಿ ಇವಳು ಕೇಳ್ತಾಳೆ, ನೋಡ್ತಾಳೆ, ಅವಳಿಗೇನು ಅರ್ಥ ಆಗಲ್ಲ. ಮತ್ತು ಅಲ್ಲಿ ಹೋಗಿ ಪಾಸ್ಟರ್ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ತಾಳೆ ಗುಣಮುಖಳಾಗೋದಕ್ಕಾಗಿ. ಪ್ರಾರ್ಥನೆ ಮಾಡಿದ ಕೂಡಲೇ ಅವಳಿಗೆ ಆವಾಗಲೇ ತಕ್ಷಣ ಗುಣವಾಗೋದಿಲ್ಲ. ಆದರೆ ಚರ್ಚಿನ ಪಾಸ್ಟರ್ ಹೇಳ್ತಾರೆ, ಚಿಂತೆ ಮಾಡಬೇಡಮ್ಮ, ಬರ್ತಾ ಇರು ನಿಧಾನವಾಗಿ. ನೀನು ಪ್ರತಿದಿನ ಪ್ರಾರ್ಥನೆಯಲ್ಲಿ ಯಾವಾಗ ನಮ್ಮ ಚರ್ಚಲ್ಲಿ ಪ್ರಾರ್ಥನೆ ಇರ್ತದೆ, ಪ್ರಾರ್ಥನೆಗೆ ಬರ್ತಾ ಇರು, ದೇವರ ವಾಕ್ಯವನ್ನು ಕೇಳ್ತಾ ಇರು, ಸಂಪೂರ್ಣ ಗುಣಮುಖಳಾಗುತ್ತೆ, ನೀ ಸ್ವಸ್ಥತೆ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಮತ್ತು ಇವಳು ಹೋಗ್ತಾಳೆ. ವಾರದಲ್ಲಿ 2-3 ದಿವಸ ಪ್ರಾರ್ಥನೆ ಇರ್ತದೆ ಆ ಚರ್ಚಲ್ಲಿ, ಆ ದೇಶದ ಚರ್ಚಲ್ಲಿ. ಅವರು ಪ್ರಾರ್ಥನೆಗೆ ಹೋಗ್ತಾ ಇರ್ತಾಳೆ. ಮತ್ತು ಅಲ್ಲಿರ್ತಕ್ಕಂಥ ವಿಶ್ವಾಸಿಗಳು, ಆ ಚರ್ಚಿನ ಸದಸ್ಯರು ಹೇಳ್ತಾರೆ, ಇಲ್ಲಮ್ಮ ಬೆಳಿಗ್ಗೆ 4:30 ಗಂಟೆಗೆ ಪ್ರಾರ್ಥನೆ ಇರ್ತದೆ, ಅವಾಗೂ ಹೋಗಿದ್ರು ಕೂಡ ನೀವು ಪರವಾಗಿಲ್ಲ. ಹೌದಾ ಅಂತೇಳಿ ಪಾಪ ಅವಳು ಅನಾರೋಗ್ಯಸ್ಥಳು. ಹಲ್ಲೆಲೂಯಾ. ಮುಖಪಾರ್ಶ್ವವಾಗಿರುವ ಒಂದು ವಿಕಾರವಾದ ಮುಖ ತಿರ್ಕೊಂಡು ಬಿಟ್ಟಿದೆ. ಅವಳೇನು ಮಾಡಿದ್ರು, 4:30 ಗಂಟೆ ಆದರೂ ಬೆಳಿಗ್ಗೆ ಪರವಾಗಿಲ್ಲ, ಆದರೂ ಹೋಗ್ತಿದ್ಲು ಅವಳು ಪ್ರಾರ್ಥನೆಗೆ. ಬೆಳಗ್ಗೆ 4:30 ಗಂಟೆಗೆ ಹೋಗಿದ್ರು ಕೂಡ ಅವಳು ಏನಾಗ್ತಿಲ್ಲ ಆಗಿದ್ದು, ಅವಳು ಗುಣವಾಗದೇ ಇರತಕ್ಕಂಥ ಪರಿಸ್ಥಿತಿ ಬಂದಿತ್ತು. ಅಷ್ಟು ಸುಮಾರು 2-3 ವಾರಗಳು ಹೋಗಿರುವಾಗ ಗುಣವಾಗಲಿಲ್ಲ. ಪಾಸ್ಟರ್ ಹತ್ರ ಹೇಳ್ತಾರೆ, ಪಾಸ್ಟರ್ ಇನ್ನೂ ಗುಣ ಆಗಲಿಲ್ಲ ಅಂತೇಳಿ. ಇಲ್ಲಮ್ಮ ಗುಣ ಆಗ್ತದೆ, ಚಿಂತೆ ಮಾಡಬೇಡ ಅಂತೇಳಿ. ಮತ್ತು ಅವಳ ಜೊತೆಯಲ್ಲಿರ್ತಕ್ಕಂಥ ಆ ಚರ್ಚಿನ ಸದಸ್ಯರು, ಭಕ್ತರು ಕೂಡ ಹೇಳ್ತಾ ಇದ್ದಾರೆ, ವಿಶ್ವಾಸಿಗಳು, ಭಯಪಡಬೇಡಮ್ಮ, ಖಂಡಿತವಾಗಿ ಗುಣ ಆಗ್ತದೆ ಅಂತೇಳಿ. ಅವರು ಗುಣವಾಗ್ತದೆ, ಇಷ್ಟು ದಿನಗಳಾದರೂ ಕೂಡ ಪ್ರಾರ್ಥನೆ ಮಾಡ್ತಿದ್ರೆ ಗುಣವಾಗುತ್ತದೆ ಅಂತೇಳಿ. ಇಲ್ಲ, ನೀನು ನಂಬುವುದರಿಂದ ಗುಣ ಆಗ್ತದೆ, ನಿನ್ನಲ್ಲಿ ಸ್ವಲ್ಪ ನಂಬಿಕೆ, ಇನ್ನೂ ಸ್ವಲ್ಪ ನಂಬಿಕೆ ನಿನ್ನಲ್ಲಿ ಬರಬೇಕು ದೇವರ ವಾಕ್ಯವನ್ನು ಕೇಳೋದ್ರಿಂದ ಅಂತೇಳಿ ಈ ರೀತಿಯಾದಂಥ ಸಲಹೆ ಕೊಡ್ತಾರೆ. ಅಲ್ಲೇ ಅವರು ಇಂಥ ವೇದಿಕೆ ಮೇಲಿಂದ ಅವರು ಪ್ರಚಾರ ಮಾಡ್ತಿರುವಾಗ ಆ ಪ್ರಚಾರವನ್ನು ಕೇಳು. ಆಗ ಆ ಕೇಳೋದರಿಂದ ನಿನ್ನ ಮನಸ್ಸಲ್ಲಿ ಒಂದು ವಿಶ್ವಾಸ ಉಂಟಾಗ್ತದೆ, ಆ ವಿಶ್ವಾಸದಿಂದ ನೀನು ಗುಣವಾಗ್ತಿ ಎಂಬುದಾಗಿ ಎಷ್ಟು ವಿಧವಾಗಿ ಅವಳಿಗೆ ತಿಳಿಸ್ತಾ ಇದ್ದಾರೆ. ಕನಿಷ್ಠ ವಾರಗಳಾದರೂ ಕೂಡ ಅವಳು ಗುಣವಾಗಲಿಲ್ಲ. ಆವಾಗ ಆ ಪಾಸ್ಟರ್ ಹತ್ರ ಹೇಳಿದೆ, ಇನ್ನೂ ಗುಣ ಆಗಲಿಲ್ಲಯ್ಯ ಅಂತ ಹೇಳ್ತಾಳೆ. ಚಿಂತೆ ಮಾಡಬೇಡಮ್ಮ, ಗುಣ ಆಗ್ತದೆ ಎಂಬುದಾಗಿ ಆ ಸಭಾಪಾಲಕನು, ಅಂದರೆ ಆ ಕ್ರೈಸ್ತ ಪಾಸ್ಟರ್ ಅವರು ಅವಳ ಮೇಲೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ದೇವರು ಆ ಕ್ರೈಸ್ತ ಸಭಾಪಾಲಕರಿಗೆ, ಆ ಪಾಸ್ಟರ್ಗೆ ಬಯಲುಗೊಳಿಸ್ತಾರೆ. ಏನು ಪ್ರಕಟ ಮಾಡ್ತಾರೆ ಅಂದರೆ, ಆ ಗುಟ್ಟು ರಟ್ಟಾಗ್ತದೆ. ಆವಾಗ ಆ ಸ್ತ್ರೀ ಕೇಳ್ತಾನೆ, ಸಹೋದರಿ, ನಿನಗೆ ಒಂದು ಪ್ರಶ್ನೆ ಕೇಳುತ್ತೇನೆ, ಆ ಪ್ರಶ್ನೆಗೆ ಉತ್ತರ ಕೊಡು ಅಂದು. ಸರಿ, ನಾವು ಉತ್ತರ. ನಿನಗೆ ಯಾರ ಮೇಲಾದರೂ ದ್ವೇಷ ಇದೆಯಾ ಅಂತ ಕೇಳ್ತಾರೆ. ಹೆಣ್ಮಕ್ಳು ಮೊಟ್ಟ ಮೊದಲಾಗಿ ಕೇಳಿದ ಕೂಡಲೇ ಪಟ್ನ ಅವ್ರು ಏನಂತಾರೆ, ನನಗೆ ಯಾರ ಮೇಲಿದೆ. ಅವ್ರ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ, ಮತ್ತು ಉಲ್ಟಾ ಪ್ರಶ್ನೆ ಹಾಕ್ತಾರೆ, ಉತ್ತರ ಕೊಡೋದಿಲ್ಲ. ನಮ್ಮ ಜನ ಭಾಳ ಹುಷಾರದಾರೆ. ನನಗೆ ಯಾರ ಮೇಲೆ ದ್ವೇಷ ಇದೆ, ನನಗೆ ಯಾರ ಮೇಲೆ ಇಲ್ಲ ಸರ್, ನನಗೆ ಯಾರ ಮೇಲೆ ಇರ್ತದೆ ಅಂತ ಹೇಳಿ. ಪಾಪ ಅವನು ಕೂಡ ಹಕ್ಕಬಕ್ಕ ಆಗಬೇಕು, ಸೇವಕನು. ಆಮೇಲೆ ಯಾಕಂದರೆ ಸುಳ್ಳು ಮಾತಾಡಿದ್ರೆ ಮುಂದಿನವೂ ಕೂಡ ಬೋರ್ಲ ಬೀಳ್ಬೇಕು, ಹಂಗೆ ಮಾತಾಡ್ತಾರೆ ನಮ್ಮ ಭಾರತೀಯ ಹೆಣ್ಮಕ್ಳಾಗಲಿ, ಪ್ರಪಂಚದ ಹೆಣ್ಮಕ್ಳಾಗಲಿ. ಆದರೆ
ನನಗೆ ಇಲ್ಲಲ್ಲ ಅಂತಾರೆ. ಆಮೇಲೆ ಆ ಪಾಸ್ಟರ್ ಹೇಳ್ತಾರೆ, ಸ್ವಲ್ಪ ನೆನ್ಪು ಮಾಡ್ಕೊಮ್ಮ, ನಿನಗೆ ಯಾರ ಮೇಲಾದರೂ ದ್ವೇಷ ಇದೆಯಾ? ನನಗೆ ಯಾರ ಮೇಲೆ ಇಲ್ಲ ಸರ್. ಅದು ಸ್ವಲ್ಪ ನೆನ್ಪು ಮಾಡ್ಕೊ, ನಿಮ್ಮ ಮನೆಯಲ್ಲಿ ನಿನಗೆ ಯಾರ ಮೇಲೆ ಆದರೂ ದ್ವೇಷ ಇದೆಯಾ? ನಿನಗೆ ಇಷ್ಟವಿಲ್ಲದವ್ರು ಯಾರಾದರೂ ಇದ್ದಾರ? ನಿನಗೆ ದ್ವೇಷ ಇದೆ? ಆವಾಗ ಸ್ವಲ್ಪ ಸರ್, ಸ್ವಲ್ಪ ನನಗೆ ಒಬ್ಬರ ಮೇಲೆ ದ್ವೇಷ ಇದೆ. ಅದು ಯಾರಂದರೆ ನನ್ನ ಗಂಡನ ತಾಯಿ ಅಂದರೆ ನನಗೆ ಭಾಳ ದ್ವೇಷ ರೀ ಅಂತೇಳಿ. ಆವಾಗ ಯಾಕೆ? ನಮ್ಮ ಮನೆ ಭಾಳ ದೊಡ್ಡದ್ರಿ, ಭಾಳ ದೊಡ್ಡ ಕುಟುಂಬ ರೀ ನಮ್ಮದು. ಎಲ್ಲ ಕೆಲಸ ನಾನೇ ದಾಸಳಾಗಿ, ಸರ್ವೆಂಟಾಗಿ ಕೆಲಸ ಮಾಡಬೇಕಲ್ಲಿ. ಅದಕ್ಕೆ ನನಗೆ ಭಾಳ ಎಷ್ಟೆಲ್ಲ ಕೆಲಸ ಮಾಡಿದ್ರು ಯಾರೂ ನನ್ನನ್ನು ಮೆಚ್ಚಿಕೊಳ್ಳೋದಿಲ್ಲ. ಫಲಾನ ಕೆಲಸ ಚೆನ್ನಾಗಿ ಮಾಡಿದೆ, ಈ ಕೆಲಸ ಚೆನ್ನಾಗಿ ಮಾಡಿದೆ ಅಂತ ಯಾರೂ ಮೆಚ್ಚಿಕೊಳ್ಳೋದಿಲ್ಲ. ನಮ್ಮ ಗಂಡನ ತಂದೆನೂ ಹಾಗೆ, ಅವರ ತಾಯಿನೂ ಹಾಗೆ. ಅವರ ತಂಗಿಯಂದ್ರು ನೋಡಬೇಕು ಏನು ಮಾಡ್ತಾರೆ ಸರ್. ಅವ್ರ ತಂಗಿಯಂದ್ರಿಗೂ ರುಬಾಬ್ ನೋಡಬೇಕು. ಇದು ಸರಿಯಾಗಿಲ್ಲ, ಅದು ಸರಿಯಾಗಿಲ್ಲ, ಇದೇನು ತರಕಾರಿ ಹಿಂಗೆ ತಂದಿದ್ದು, ಇಂಥ ಕಡಿಗೆ ಮಾಡಿದೆ, ಇದು ಸರಿಯಾಗಿ ಒರೆಸಿಲ್ಲ, ಇದು ಸರಿಯಾಗಿ ಜಾಡು ಹೊಡೆದಿಲ್ಲ ಅಂತೇಳಿ ಅವರ ಗಂಡಂದ್ರ ತಂಗಿಯಂದ್ರು ಎಷ್ಟು ಕಿರುಕುಳ ಮಾಡ್ತಾರಂದರೆ ಅಷ್ಟು ಕಿರುಕುಳ ಸರ್. ಅದಕ್ಕೆ ಅವರು ಅಂದರೆ ದ್ವೇಷ ಇದೆ. ಮತ್ತೆ ಯಾರಿದ್ದಾರೆ? ಮತ್ತೆ ಯಾರಿಲ್ಲ. ಆ್ಯಕ್ಚುಲಿ ಮನೆಯವರನ್ನೇ ದ್ವೇಷಿಸ್ತಾ ಇದ್ದಾಳೆ ಅವಳು. ಈಗ ನೀನು ದ್ವೇಷಿಸುವುದನ್ನು ನಿಲ್ಲಿಸಬೇಕೆಂಬುದಾಗಿ ಹೇಳ್ತಾಳೆ. ನೋಡ್ರಿ, ಕ್ರೈಸ್ತ ಪಾಸ್ಟರ್ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಲು ಬಂದಿರತಕ್ಕಂಥ ಈ ಒಂದು ಮುಖಪಾರ್ಶ್ವವಾಯಿ ಪೀಡಿತಳು, ಆ ಸೇವಕನು ಕೇಳ್ತಾ ಇದ್ದಾನೆ, ನಿನ್ನಲ್ಲಿ ಏನಾರ ದ್ವೇಷ ಇದೆ ಅಂತ ಹೇಳಿರುವಾಗ ಅವಳು ಈಗ ಒಪ್ಪಿಕೊಂಡು ಹೇಳ್ತಾ ಇದ್ದಾಳೆ, ಹೌದು ನನಗೆ ದ್ವೇಷ ಇದೆ ಅಂತ ಹೇಳಿದ್ದು. ಏನು ತೊಂದರೆ ಇಲ್ಲ, ಈಗ ನಿನಗೆ ಅವ್ರ ಮೇಲೆ ದ್ವೇಷವನ್ನು ಬಿಟ್ಟು ಬಿಡ್ಲಿಕ್ಕೆ ಆಗ್ತದ ಅಂತ ಕೇಳ್ತಾನೆ. ಕೇಳಿದ ಕೂಡಲೇ ಇವಳು ಹೊಸದಾಗಿ ಬಂದಿರ್ತಾಳೆ, ಭಾಳ ದೊಡ್ಡ ಸೇವಕರು ಅವರು, ಅವ್ರ ಹತ್ರ ಧೈರ್ಯವಾಗಿ ಮಾತಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಆದರೆ ಇವಳು ಹೊಸದಾಗಿ ಬಂದಿರ್ತಾಳೆ. ಒಂದು ಕೆಲಸ ಮಾಡು, ನೀನು ನಿನ್ನ ಗಂಡನ ಮನೆಯವ್ರನ್ನು ಕ್ಷಮಿಸಬೇಕಿವತ್ತು. ನಿನಗೆ ಕ್ಷಮಿಸ್ತೀಯಾ ನೀನು ಅಂತ ಕೇಳ್ತಾನೆ. ನೀನು ಕ್ಷಮಿಸ್ತೀಯಾ ಅಂತ ಕೇಳ್ತಾನೆ. ಕೇಳಿದ ಕೂಡಲೇ ಅವಳು ಏನು ಉತ್ತರ ಕೊಡಬೇಕಂತಿದೆ? ನೀವು ನನ್ನ ಸ್ಥಳದಲ್ಲಿದ್ದರೆ, ನನ್ನ ಪರಿಸ್ಥಿತಿಯಲ್ಲಿ ನೀವಿದ್ದರೆ ನೀವು ಕ್ಷಮಿಸುತ್ತಿದ್ದೀರಿಯಾ? ಏನು ಕ್ಷಮಿಸಲಿಕ್ಕೆ ಆಗ್ತಿತ್ತಾ ನಿಮಗೆ ಎಂದು ಕೇಳ್ತಾಳೆ ಅವಳು. ಯಾರಿಗೆ? ಆಗಲ್ಲ ಸರ್, ಅವಳು ಕ್ಷಮಿಸ್ಲಿಕ್ಕಾಗಲ್ಲ. ನಾನು ಎಷ್ಟು ಕೆಲಸ ಚೆನ್ನಾಗಿ ಮಾಡಿದ್ರು ಕೂಡ ಅವರು ಒಂದು ಅಪ್ರಿಷಿಯೇಟ್ ಮಾಡಲ್ಲ, ಒಂದು ಮೆಚ್ಕೊಳ್ಳೋದಿಲ್ಲ. ಅದು ಸರಿ ಇಲ್ಲ, ಇದು ಸರಿ, ಎಲ್ಲಿ ಸರಿ ಇಲ್ಲ ಅನ್ನೋದು ಸರಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಅದನ್ನು ಸುಳ್ಳು ಮೆಚ್ಕೋಬೇಕಂದ್ರೆ ಈ ಬೀದಿ ಮೇಲೆ ಹೋಗ್ತಿರ್ತಕ್ಕಂಥ ಪೋಖರಿ ಹುಡುಗರು ಇರ್ತಾರಲ್ಲ, ಅವ್ರು ಬಂದು ಮೆಚ್ಕೊಳ್ತಾರೆ. ಗಲ್ಲಿ ಹುಡುಗರು, ಪೋಖರಿ ಹುಡುಗರು, ನೀನು ಎಷ್ಟು ಚೆನ್ನಾಗಿದ್ದಿ, ನೀನು ಕೆಲಸ ಹಾಳು ಮಾಡಿದ್ರು ಏನು ಚಂದ ಮಾಡಿದಿ, ನೀನು ಚಾ ಸಪ್ಪಗೆ ಮಾಡಿದ್ರು ಏನು ಚಂದ ಚಾ ಮಾಡಿದ್ರೆ ಈ ಸುಳ್ಳುಗಾರರು, ಈ ಪೋಖರಿ ಹುಡುಗರು ಸುಳ್ಳು ಮೆಚ್ಕೊಳ್ತಾರೆ. ಆದರೆ ಇಲ್ಲೇ ಯಾರೂ ಮೆಚ್ಕೊಳ್ಳೋದಿಲ್ಲ ಎಂಬುದಾಗಿ ಇವಳು ಕಂಪ್ಲೇಂಟ್ ಆಗ್ತಿರ್ತಾರೆ. ಆಮೇಲೆ ಈ ಸೇವಕರು ಹೇಳ್ತಾರೆ, ನೀನು ಇವತ್ತು ಅವ್ರನ್ನ ಕ್ಷಮಿಸಬೇಕಮ್ಮ. ಸರ್, ನನ್ನ ಸ್ಥಳದಲ್ಲಿ ನೀವಿದ್ದರೆ ನಿಮಗೆ ಕ್ಷಮಿಸ್ಲಿಕ್ಕೆ ಆಗ್ತಿತ್ತ? ಹಾಗಾದರೆ ನಿನಗೆ ಗುಣ ಆಗಬೇಕಾ ಬೇಡ ಅಂತ ಕೇಳ್ತಾನೆ. ನನಗೆ ಪ್ರಶ್ನೆ ಕೇಳ್ತಾ ಇದ್ದಿಲ್ಲ, ನಿನಗೆ ಈ ಪಾರ್ಶ್ವವಾಯಿ ಗುಣ ಆಗಬೇಕಾ ಬೇಡ? ಹೌದು ಸರ್, ಗುಣ ಆಗಬೇಕು. ಹಾಗಾದರೆ ನೀನು ಕ್ಷಮಿಸಬೇಕು. ನಾನು ಅವರಿಗೆ ಮೇಲಾಗಬೇಕಂತೇಳಿ ಕ್ಷಮಿಸಂತ ಹೇಳ್ತಾ ಇಲ್ಲ ನಾನು ನಿಮಗೆ. ಆ ಸಹೋದರಿ ಯಾರಾದರೆ ಮುಖಪಾರ್ಶ್ವ ಇರ್ತಾಳೆ, ನಾನು ನಿಮ್ಮ ಗಂಡನ ತಾಯಿ ತಂದೆಗಳು, ಅಣ್ಣ ತಮ್ಮಂದರು, ಸಹೋದರಿಗೆ ಮೇಲಾಗಬೇಕಂತಲ್ಲ, ನೀನು ಗುಣಮುಖಳಾಗಬೇಕಾ ಬೇಡ ಅಂತ ಕೇಳ. ಹೌದು ಸರ್, ನಾನು ಗುಣಮುಖಳಾಗಬೇಕು. ನೀನು ಗುಣಮುಖಳಾಗಬೇಕಾದ್ರೆ ಯಾರ್ಯಾರನ್ನ ಇವತ್ತು ದ್ವೇಷಿಸ್ತಾ ಇದೆಯಲ್ಲ ಅವ್ರನ್ನೆಲ್ಲ ಕ್ಷಮಿಸಬೇಕು ನೀನೆಂಬ. ಕ್ಷಮಿಸ್ತೀಯಾ ಅಂತ ಹೇಳಿದ. ಅನ್ಲೆಸ್ ಯು ಫಾರ್ಗಿವ್ ಯು ಕ್ಯಾನಾಟ್ ಬಿ ಹೀಲ್ಡ್ ಬೈ ದ ಗಾಡ್. ಯಾಕಂದರೆ ನೀನು ದ್ವೇಷ, ಅಸೂಯೆ, ಕಹಿ, ಸೇಡು ನಿನ್ನ ಮನಸ್ಸೊಳಗೆ ಇಟ್ಟುಕೊಳ್ಳೋದ್ರಿಂದ ನೀನು ಗುಣಮುಖಳಾಗುತ್ತಾ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ನೀನು ಗುಣಮುಖಳಾಗ್ತಾ ಇಲ್ಲ. ಅದಕ್ಕೆ ಇವತ್ತು ನೀನು ಕ್ಷಮಿಸಲೇಬೇಕು ಎಂಬುದಾಗಿ ಹೇಳ್ತಾರೆ. ನನ್ನ ಪ್ರಿಯ ಸಹೋದರಿ, ಅನೇಕ ಜನ ಸೇವಕರ ಹತ್ರ ನೀವು ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇರ್ಬೋದು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಸಹೋದರರೇ, ಅದು ಬಿಡುಗಡೆ ಆಗ್ತಾ ಇಲ್ಲ ಇರಬಹುದು. ಆದರೆ
ಸಮಸ್ಯೆಗಳು, ತೊಂದರೆಗಳು, ಬಾಧೆಗಳು, ಸಂಕಷ್ಟಗಳಿಂದ ನೀವು ಬಿಡುಗಡೆ ಹೊಂದುತ್ತಾ ಇಲ್ಲ ಇರಬಹುದು. ಆದರೆ ಇವತ್ತು ನಿಮ್ಮ ವಿರೋಧಿಗಳನ್ನು, ಯಾರ್ಯಾರ ಮೇಲೆ ನೀನು ದ್ವೇಷವನ್ನು ಕಟ್ಟಿಕೊಂಡಿದೆಯೋ, ಯಾರ್ಯಾರ ಮೇಲೆ ನೀನು ಸೇಡಿಟ್ಕೊಂಡಿದೆಯೋ, ನಾನು ಸೇಡು ತೀರಿಸ್ಕೊಳ್ತೇನೆ ಒಂದು ದಿವಸ ನಿಮ್ಮದು ಎಂಬುದಾಗಿ ಸೇಡಿಟ್ಕೊಂಡಿದೆಯೋ, ಇವತ್ತು ನೀನು ಕ್ಷಮಿಸಿದರೆ ಖಂಡಿತವಾಗಿ ನೀನು ಗುಣಮುಖಳಾಗುತ್ತಿ. ಕ್ಷಮಿಸೋದ್ರಿಂದ ನಿನ್ನ ಮನೆಯಲ್ಲಿ ಕೂಡ ಸುಖ ಬರ್ತದೆ. ಕ್ಷಮಿಸೋದ್ರಿಂದ ನಿನ್ನ ಮನಸ್ಸಿಗೆ ಶಾಂತಿ ಬರ್ತದೆ. ನೀನು ಬಹಳ ಸುಖವಂತಳಾಗಿರ್ತಿ. ಯಾವತ್ತವರೆಗೂ ನೀನು ಅವರನ್ನು ದ್ವೇಷಿಸುವುದನ್ನು ಬಿಡುವುದಿಲ್ಲೋ, ನಿನ್ನ ಮನಸ್ಸೊಳಗೆ ಅವರ ಮೇಲೆ ದ್ವೇಷ ಉರಿತಾ, ಕಹಿ ಕಾರುತ್ತಾ, ಸೇಡನ್ನು ಭದ್ರಪಡಿಸ್ಕೊಳ್ತಾ, ಕೋಪವನ್ನು ತುಂಬಿಸಿಕೊಳ್ತಾ ನೀನಿರುವುದರಿಂದ ನೀನು ಈ ಮುಖಪಾರ್ಶ್ವವಾಯು ಆಗುವುದಷ್ಟೇ ಅಲ್ಲದೆ ಮತ್ತು ಬೇರೆ ರೋಗಕ್ಕೂ ನೀನು ತುತ್ತಾಗಿ ಬಿಡ್ತಿ ಎಂಬುದಾಗಿ ಹೇಳಿದ. ಏನಂತ ಹೇಳಿದ? ಬೇರೆ ರೋಗಗಳು ಕೂಡ ನಿನ್ನ ಮೇಲೆ ದಾಳಿ ಮಾಡಿಬಿಡ್ತದೆ. ನೀನು ಇವತ್ತು ಕ್ಷಮಿಸಿದರೆ ಖಂಡಿತವಾಗಿ ನೀನು ಗುಣಮುಖಳಾಗುತ್ತಿ ಎಂಬುದಾಗಿ. ಆವಾಗ ಸರ್, ಆಯ್ತು ಸರ್, ಅಂದರೆ ಇವಳು ಕ್ರಿಶ್ಚಿಯನ್ ಅಲ್ಲ. ಆದರೆ ಕ್ರಿಶ್ಚಿಯನ್ ಅಲ್ಲದಿದ್ರೂ ಕೂಡ ಮನುಷ್ಯನು ಯಾವನೇ ಇರಲಿ, ಯೇಸು ಕ್ರಿಸ್ತನ ಈ ನೀತಿ, ಈ ಜೀವನದ ಮೌಲ್ಯಗಳು, ಈ ನ್ಯಾಯ ಪ್ರಮಾಣಗಳು ಎಲ್ಲ ಮಾನವ ಜಾತಿಗೆ, ಮಾನವನೆಂದು ಹುಟ್ಟಿದ ಪ್ರತಿಯೊಬ್ಬನಿಗೂ ಅನ್ವಯಿಸುತ್ತದೆ, ಲಾಗೂ ಆಗ್ತದೆ. ಅದರಿಂದ ಲಾಭ ಪಡ್ಕೊಳ್ತೀರಿ. ಖಂಡಿತವಾಗಿ ಇವತ್ತು ನಿಮಗೆ ವಿರೋಧವಾಗಿರ್ತಕ್ಕಂಥ ಪ್ರತಿಯೊಬ್ಬರ ಮೇಲೆ, ನಿಮಗೆ ಯಾರ್ಯಾರ ಮೇಲೆ ದ್ವೇಷ ಇದೆ, ನೀವು ಕೂಡ ಕ್ಷಮಿಸೋದಾದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಪರಿಹರಿಸಲ್ಪಡ್ತೀರಿ. ಗುಣವಾಗಲಾರದಂಥ ರೋಗದಿಂದ ಗುಣಮುಖರಾಗುತ್ತೀರಿ. ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಕೂಡ ನೀವು ಅಭಿವೃದ್ಧಿಯನ್ನು ಹೊಂದುತ್ತೀರಿ. ಮತ್ತು ನಿಮ್ಮ ಆತ್ಮಕ್ಕೆ ಅಪಾರವಾದಂಥ ಶಾಂತಿ ಬರ್ತದೆ. ಇದನ್ನು ಹೇಳಿದ ಕೂಡಲೇ ಆ ಮುಖಪಾರ್ಶ್ವವಾಯು ಹೊಡೆದಿರತಕ್ಕಂಥ ಆ ಸ್ತ್ರೀಗೆ ಅವಳು ಕಣ್ಣೀರಿಟ್ಟು ಅವಳ ಬಾಯಿಂದ ಹೇಳಿಸ್ತಾರೆ, ಅರಿಕೆ ಮಾಡಿಸ್ತಾರೆ, ನನ್ನ ವಿರೋಧಿಗಳನ್ನು ನಾನು ಕ್ಷಮಿಸುತ್ತೇನೆ. ನಾನು ಯಾರ್ಯಾರನ್ನು ದ್ವೇಷಿಸ್ತಾ ಇದ್ದೇನೆ ಅವರೆಲ್ಲರನ್ನು ಯೇಸು ನಾಮದಲ್ಲಿ ನಾನು ಕ್ಷಮಿಸುತ್ತೇನೆ ಎಂಬುದಾಗಿ ಅವಳ ಬಾಯಿಂದ ಅರಿಕೆ ಮಾಡಿಸ್ತಾರೆ. ಅರಿಕೆ ಮಾಡಿಸಿ, ಪ್ರಾರ್ಥನೆ ಮಾಡಿಸಿ, ಯೆಸಯ್ಯ ನನ್ನನ್ನು ಗುಣಪಡಿಸು, ನನ್ನ ಅಪರಾಧಗಳನ್ನು ಕ್ಷಮಿಸು, ನಾನು ಯಾರ್ಯಾರ ಪಾಪಗಳನ್ನು ಕ್ಷಮಿಸದೆ ನನ್ನ ಮನಸ್ಸೊಳಗೆ ದ್ವೇಷವನ್ನು ಇಟ್ಕೊಂಡಿದ್ದೇನೆ ಅವರು ನಾನು ಕ್ಷಮಿಸ್ತಾ ಇದ್ದೇನೆ. ಕ್ಷಮಿಸಲಾರದಂಥ ಮನಸ್ಸಿಂದ ನನ್ನನ್ನು ಕ್ಷಮಿಸು ಕರ್ತನೆ, ನನ್ನ ಅಪರಾಧಗಳನ್ನು ಕ್ಷಮಿಸು, ನನ್ನ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ಪಾಸ್ಟರ್, ದೊಡ್ಡ ಸೇವಕರು ಅವಳ ಬಾಯಿಂದ ಅರಿಕೆ ಮಾಡಿಸ್ತಾರೆ, ಒಪ್ಪಿಸ್ತಾರೆ. ಹಾಗಾದರೆ ಇವತ್ತಿಂದ ನಿನ್ನ ಸ್ವಸ್ಥತೆ ಆರಂಭ ಆಗ್ತದೆ, ಸಂಪೂರ್ಣವಾಗಿ ಗುಣಮುಖಳಾಗ್ತಿ ಎಂಬುದಾಗಿ ಹೇಳಿ ಆ ಸಭಾಪಾಲಕರು ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ, ಯೇಸು ನಾಮದಲ್ಲಿ ಕರ್ತನೆ, ಇವಳು ಇವತ್ತು ಭೂಲೋಕದಲ್ಲಿ ಅವಳು ತನ್ನ ವಿರೋಧಿಗಳನ್ನು ಕ್ಷಮಿಸಿ, ತನ್ನ ದ್ರೋಹಿಗಳು ತನ್ನ ಮೇಲೆ ಯಾರ ಮೇಲೆ ದ್ವೇಷ ಇತ್ತು ಆ ದ್ವೇಷವನ್ನು ಇಲ್ಲದೆ ಕ್ಷಮಿಸಿ ತನ್ನ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಂಡಿದ್ದಾಳೆ. ನಿನ್ನ ಆಜ್ಞೆಯನ್ನು ಒಪ್ಪಿಕೊಂಡಿದ್ದಾಳೆ ರಾಜ. ಇವಳಿಗೆ ಸಂಪೂರ್ಣ ಸ್ವಸ್ಥತೆಯನ್ನು ನೀಡು, ಅವಳು ಗುಣಮುಖಳಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ ಸ್ವಲ್ಪ ಸಮಯದ ನಂತರ ಆ ಪಾಸ್ಟರ್ ಕೂಡ ಸಣ್ಣದ ಕಣ್ಣು ತೆರೆದು ನೋಡಿದ. ಯಾಕಂದರೆ ಪಾಪ 3-4 ವಾರ ಆಯ್ತು ಇವಳು ಗುಣ ಆಗ್ತಾ ಇಲ್ಲ ಅಂತೇಳಿ. ಆದರೆ ಮತ್ತು ಕಣ್ಣು ತೆರೆದು ಮೆಲ್ಲಗೆ ಕಣ್ಣು ತೆರೆದು ನೋಡಿದ, ಅವಳ ಮುಖ ತನ್ನ ಸ್ಥಾನದಲ್ಲಿ ಹೋಗಿ ಮತ್ತು ತಿರುಗಿ ಚೇತರಿಸಿಕೊಂಡು ಬಿಟ್ಟಾದವಳು. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ, ಒಂದು ಸಿಂಪಲ್ ಆಕ್ಟ್. ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿರ್ತಕ್ಕಂಥ ದ್ವೇಷವನ್ನು ಇಟ್ಕೋಬೇಡ, ನಿನ್ನ ಶತ್ರುಗಳನ್ನು ದ್ವೇಷಿಸಬೇಡ, ನಿನ್ನನ್ನು ಮೆಚ್ಚಲಾರದವ್ರನು, ನಿನ್ನನ್ನು ತೆಗಳೋರನು, ನಿನ್ನನ್ನು ಯಾರ್ಯಾರು ಕೇಡು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ದ್ವೇಷ ಇಟ್ಕೋಬೇಡ, ಅವ್ರನ್ನು ಕ್ಷಮಿಸು. ಕ್ಷಮಿಸೋದ್ರಿಂದ ನಿನ್ನ ಜೀವನದಲ್ಲಿ ಸ್ವಸ್ಥತೆ ಬರ್ತದೆ, ನಿನ್ನ ಕುಟುಂಬದಲ್ಲಿ ಆನಂದ ಬರ್ತದೆ, ನಿನ್ನ ಜೀವನದಲ್ಲಿ ಆನಂದ, ಹರ್ಷ, ಸಮೃದ್ಧಿ, ಅಭಿವೃದ್ಧಿ ತುಂಬಿ ಬರ್ತದೆ ಎಂಬುದಾಗಿ ಹೇಳಿದ ಕೂಡಲೇ ಆ ಮಾತಿನ ನಿಮಿತ್ತ ಅವಳು ಕ್ಷಮಿಸಿದ ಕೂಡಲೇ ಅವಳು ಗುಣಮುಖಳಾದಳು. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಅನೇಕ ಜನರು ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಕರ್ತನೆ, ಪಾಸ್ಟರ್ ನಾನು 3 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ಪಾಸ್ಟರ್ ನನಗೆ ಗುಣ ಆಗಲಿಲ್ಲ. ಹೌದಕ್ಕ, ನೀನು ಪ್ರಾರ್ಥನೆ ಮಾಡಿದಿ, ನಿನಗೆ ಯಾರ ಮೇಲೆ ಆದ ದ್ವೇಷ ಇದೆ ಅಂತ ಕೇಳ್ತೇನೆ ನಾನು. ಇಲ್ಲ ಪಾಸ್ಟರ್, ಯಾರ ಮೇಲೂ ಇಲ್ಲ,
ಪರವಾಗಿಲ್ಲ, ಇಲ್ಲಾದರೂ ಪರವಾಗಿಲ್ಲ, ಒಂದು ಕೆಲಸ ಮಾಡು, ಯಾರ ಮೇಲೆ ಇದ್ದಿದ್ದು ನೆನಪು ಬಂದರೆ ನೀನು ಅವರನ್ನು, ಆ ದ್ವೇಷವು ನಿನ್ನಿಂದ ಹೋಗಬೇಕಾದ್ರೆ, ಅವರ ಮೇಲಿರ್ತಕ್ಕಂಥ ಸೇಡು ನಿನ್ನಿಂದ ಹೋಗಬೇಕಾದ್ರೆ, ಅವರ ಮೇಲಿರ್ತಕ್ಕಂಥ ಉರಿ, ಅಸೂಯೆ ನಿನ್ನ ಮನಸ್ಸೊಳಗಿಂದ ಹೋಗಬೇಕಾದ್ರೆ ನೀನು ಅವಳನ್ನು ಕ್ಷಮಿಸಬೇಕಮ್ಮ. ಹೆಂಗೆ ಕ್ಷಮಿಸ್ಲಿಕ್ಕಾಗ್ತದೆ ಅಂಥೇಳಿ ಕೆಲವು ಜನ ಪ್ರಶ್ನೆ ಕೇಳ್ತಾರೆ. ಆದರೆ ನೀನು ಗುಣವಾಗಬೇಕೆಂಬುದಾಗಿ ಇಷ್ಟ ಇದೆಯಾ? ನಿನ್ನ ಜೀವನದಲ್ಲಿ ಕಷ್ಟಗಳು, ಕಣ್ಣೀರುಗಳು, ದುಃಖಗಳು, ಬಾಧೆಗಳು, ಸಂಕಟಗಳು, ಇಕ್ಕಟ್ಟುಗಳಿಂದ ನೀನು ಬಿಡುಗಡೆಯಾಗಿ ಸುಖವಾಗಿರಬೇಕೆಂಬುದಾಗಿ ನಿನಗೆ ಇಷ್ಟ ಇದೆಯಾ? ಆಮೇನ್. ಎಲ್ಲರೂ ಹೇಳ್ತೀರಾ ಆಮೇನ್? ಇಷ್ಟ ಇದೆಯಾ? ಹಾಗಾದರೆ ನೀನು ಕ್ಷಮಿಸಲೇಬೇಕು. ಹೇಗೆ ನೀವು ಹೇಳ್ತೀರಿ ಪಾಸ್ಟರ್? ಹಾಗಾದರೆ ಒಂದು ಮಾತನ್ನು ಗಮನಿಸೋಣ. ಯೇಸು ಕ್ರಿಸ್ತನು ನಮಗೆ ಒಂದು ಪ್ರಾರ್ಥನೆಯನ್ನು ಕಲಿಸಿಕೊಟ್ಟಿದ್ದಾನೆ. ಆ ಪ್ರಾರ್ಥನೆ ಮಾಡುವಾಗ ಆಮೇನಂತ ಒಂದು ಕಡೆ ಬಂದ್ಬಿಡ್ತದೆ. ಆಮೇನಂತ ಓದಿದ್ದೇವೆ, ಅದರ ಕೆಳಗಿರತಕ್ಕಂಥ 2 ವಚನಗಳನ್ನು ನಾವು ಬಿಟ್ಟಿದ್ದೇವೆ. ಆ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ಗುಣವಾಗಲಾರದವರು ಕೂಡ ಗುಣವಾಗುತ್ತಾರೆ. ನಿನ್ನ ದುಃಖ ದಿನಗಳು ಸಮಾಪ್ತವಾದವು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾ ಇದ್ರಿ. ಎಂಥ ಗುಣವಾಗಲಾರದಂಥ ರೋಗ ಕೂಡ ಗುಣವಾಗುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು, ಆ ಕರುಣಾಮಯನು, ನಮಗಾಗಿ ಸಿರಿಯುವ ಮೇಲೆ ತಾನು ಗಾಯಪಟ್ಟು ನಮ್ಮನ್ನು ಗುಣಪಡಿಸೋದಕ್ಕಾಗಿ ಆತನು ಗಾಯಪಟ್ಟಿದ್ದಾನೆ. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 9ರಿಂದ ಆಮೇನ್ವರೆಗೆ 13ವರೆಗೆ ಓದೋಣ. ಆಗ ಯೇಸು ಕ್ರಿಸ್ತನು ತನ್ನ ಶಿಷ್ಯರು ಕೇಳ್ತಾರೆ ಏನಂತೇಳಿ, ಅಯ್ಯ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು, ತಂದೆ ಹತ್ರ ಹೇಗೆ, ದೇವರ ಹತ್ರ ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿರುವಾಗ, ಆಗ ಯೇಸು ಕ್ರಿಸ್ತನು, ಕನ್ನಡದಲ್ಲಿ ಓದ್ತಿರಿ ದಯಮಾಡಿ, ನನಗೆ ಹೆಲ್ಪ್ ಆಗತ್ತೆ. ಆವಾಗ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾನೆ, ಆದುದರಿಂದ ನೀವು ಈ ರೀತಿಯಲ್ಲಿ, ಈ ಪ್ರೊಸೀಜರಲ್ಲಿ, ಈ ವಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನ ಆಹಾರ ನಮಗೆ ಈ ದಿನ ದಯಪಾಲಿಸು. ನಮಗೆ ವಿರೋಧವಾಗಿ ಪಾಪ ಮಾಡಿದ್ದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ಪಾಪಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಅಂದರೆ ಪ್ರಭುತ್ವವು, ಬಲವು ಅಂದರೆ ಅಧಿಕಾರವು, ಮಹಿಮೆಯು ಸದಾಕಾಲ ನಿನ್ನವೇ ಎಂದು ಆಮೇನ್ ಅಂತ ಹೇಳ್ತಾರೆ. ಇಲ್ಲೇನದೆ ಆಮೇನ್ ಅಂತಿದೆ. ಆದರೆ ಇದರ ಕೆಳಗಡೆ ಆಮೇನ್ ಅಂತೇಳಿ ಅಲ್ಲಿಗೆ ನಿಂತು ಹೋಗಿಲ್ಲ. ಅಲ್ಲಿ 2 ವಚನಗಳಿದೆ. ಆ ವಚನಗಳನ್ನು, ಇದುವೇ ನಮ್ಮ ಜೀವನದ ದೇವರು ಕೊಟ್ಟಿರ್ತಕ್ಕಂಥ ನಮ್ಮ ಕೈಯಲ್ಲಿ ಅದ್ಭುತವಾದಂಥ ಒಂದು ಬೀಗದ ಕೈ. ಓದ್ತೀರಾ ಮಾತನ್ನು? ಆ 2 ವಚನಗಳು ಹಾಗೆ ಇಲ್ಲ. ಅದನ್ನು ಕಿಂಗ್ ಜೇಮ್ಸ್ ಅಲ್ಲಿ ನೋಡ್ರಿ, ಕಾವುನ ಅಂತ ಬರಬೇಕು ಅಥವಾ ಯಾಕಂದ್ರೆ ಬರಬೇಕು. ಓದ್ರಿ ಆ ಮಾತನ್ನು. 14ನೇ ವಚನದಲ್ಲಿ, ನೀವು ಜನರು ಯಾರೇ ಇರಲಿ, ನೀವು ಅಂದ್ರೆ ಯಾರು? ಎಲ್ಲರೂ. ನೀವು ನಿಮ್ಮ ಜನರ ತಪ್ಪುಗಳನ್ನು, ದ್ರೋಹಗಳನ್ನು, ಅಪರಾಧಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವಂಥ ನಿಮ್ಮ ತಂದೆಯು ನಿಮ್ಮ ಅಪರಾಧಗಳನ್ನು ಕ್ಷಮಿಸುವನು. ನೀವು ನಿಮ್ಮ ಜನರ ಅಪರಾಧಗಳನ್ನು, ಪಾಪಗಳನ್ನು ಕ್ಷಮಿಸದೇ ಇದ್ದರೆ ಪರಲೋಕದಲ್ಲಿರುವಂಥ ನಿಮ್ಮ ತಂದೆ ನಿಮ್ಮ ಅಪರಾಧಗಳನ್ನು ಕ್ಷಮಿಸುವುದಿಲ್ಲ. ಇದನ್ನು ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದ್ರೆ, ಭೂಲೋಕದಲ್ಲಿ ನಿಮಗೆ ವಿರೋಧವಾಗಿ ಮಾಡಿರುವ ಜನರ ಪಾಪಗಳನ್ನು, ಅಪರಾಧಗಳನ್ನು ನೀವು ಕ್ಷಮಿಸಿದರೆ, ಅರ್ಥ ಆಗ್ತದೆ, ಭೂಲೋಕದಲ್ಲಿ. ಪರಲೋಕದಲ್ಲಿ ಇರುವ ದೇವರು ಕೂಡ, ನಿನ್ನ ಪರಲೋಕದಲ್ಲಿರುವಂಥ ನಿನ್ನ ತಂದೆಯು ನಿನ್ನ ಅಪರಾಧಗಳನ್ನು ಕ್ಷಮಿಸೋನು. ಅಂದರೆ ಅರ್ಥ ಏನು? ನೀನು ಭೂಲೋಕದಲ್ಲಿ ಏನನ್ನು ಬಿಚ್ಚುತ್ತೀಯೋ ಪರಲೋಕದಲ್ಲಿ ಅದು ನಿನಗೆ ಬಿಚ್ಚಲ್ಪಡ್ತದೆ. ಇದುವೇ ದೇವರ ರಾಜ್ಯದ ಬೀಗದ ಕೈಗಳು ಎಂಬುದಾಗಿ ಒಂದು ದೊಡ್ಡ ಸೇವಕನು ಈ ರಹಸ್ಯವನ್ನು ಬಯಲುಪಡಿಸಿದ್ದಾನೆ. ಯಾಕಂದರೆ ನಾವು ಮಾಡುವ ಪ್ರಾರ್ಥನೆಗೆ ಒಂದು ಕೊನೆಗೆ ಒಂದು ಬೀಗದ ಕೈ ಇರ್ತದೆ. ಆ ಬೀಗದ ಕೈ ನಾವು ಓಪನ್ ಮಾಡುವ ತನಕ ಅದು ಓಪನ್ ಆಗಲ್ಲ. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ನಾವು ಕೆಲವು ಸಾರಿ ATMನಲ್ಲಿ ಹೋಗ್ತೇವೆ.
ATMನಲ್ಲಿ ದುಡ್ಡು ಬರುವ ATM ಕಡೆ. ATM ಕಡೆ ಹೋಗಿದಾಗ ATM ಆನ್ ಮಾಡಿದ ಕೂಡಲೇ ಇಂಗ್ಲೀಷ್ ಅಂತ ಹೇಳಿದೆ, ಇಂಗ್ಲೀಷ್ ಆಗಿ ಹೋಗ್ತಿದೆ. ಆಮೇಲೆ ದುಡ್ಡು ಅಂತ ಹೇಳ್ತದೆ. ಕೆಲವೊಂದು ATMಗಳಲ್ಲಿ ದುಡ್ಡು ಅಂತ ಹೇಳ್ತದೆ. ದುಡ್ಡು ಎಲ್ಲ ಹಾಕಿ ಬರ್ತೇವೆ. ದುಡ್ಡು ಎಲ್ಲ ಹಾಕಿ ಬಂದ ಕೂಡ ಲಾಸ್ಟ್ನಲ್ಲಿ ಕೇಳ್ತದೆ ನಿಮ್ಮ ಪಾಸ್ವರ್ಡ್ ಅಂತೇಳಿ. ಏನು ಪಾಸ್ವರ್ಡ್ ಕೇಳ್ತದೆ. ಅವಾಗ ಲಾಸ್ಟ್ನಲ್ಲಿ ಪಾಸ್ವರ್ಡ್ ಹಾಕುವ ತನಕ ದುಡ್ಡು ಬರುವುದಿಲ್ಲ. ಹಾಗೆ ಯೇಸು ಕ್ರಿಸ್ತನು ನಮಗೆ ರಾಜ್ಯದ ಬೀಗದ ಕೈಗಳು ಕೊಟ್ಟಿದ್ದಾನೆ. ಅದು ನಮಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಭೂಲೋಕದಲ್ಲಿ ನೀನು ಏನನ್ನು ಕಟ್ಟುತ್ತೀಯೋ, ಲಾಕ್ ಮಾಡುತ್ತೀಯೋ ಅಂದರೆ ಲಾಕ್ ಮಾಡ್ತೀಯೋ, ಕಟ್ಟುತ್ತೀಯ ಅಂದರೆ ಪ್ರಾಚೀನ ಭಾಷೆ, ಅದು ಪರಲೋಕದಲ್ಲಿ ಕಟ್ಟಲ್ಪಡ್ತದೆ. ನೀನು ಭೂಲೋಕದಲ್ಲಿ ಯಾವುದನ್ನು ಅನ್ಲಾಕ್ ಮಾಡ್ತೀಯೋ ಅದು ಪರಲೋಕದಲ್ಲಿ ಅನ್ಲಾಕ್ ಆಗ್ತದೆ, ಅಂದರೆ ಲಾಕ್ ಬಿಚ್ಚಲ್ಪಡ್ತದೆ. ಅಂದರೆ ನಾವು ಕೇಳತಕ್ಕಂಥ ನಮ್ಮ ಅಗತ್ಯಗಳು, ನಮ್ಮ ಬೇಡಿಕೆಗಳು, ನಮ್ಮ ಆಶೆ ಆಕಾಂಕ್ಷೆಗಳು ದೇವರ ಹತ್ರ ಬೇಡುವಾಗ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಇಲ್ಲಿ ಕೆಳಗೆ. ನೀವು ಭೂಮಿಯ ಮೇಲೆ ನಿಮ್ಮ ಜನರ ಪಾಪ ಅಪರಾಧಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿ, ಭೂಲೋಕದಲ್ಲಿ ನೀವು ಕ್ಷಮಿಸಿದರೆ ಪರಲೋಕದಲ್ಲಿ ನಿಮಗೆ ಕ್ಷಮಿಸಲ್ಪಡ್ತದೆ. ಭೂಲೋಕದಲ್ಲಿ ನೀವು ಕ್ಷಮಿಸದೇ ಇದ್ದರೆ ಪರಲೋಕದಲ್ಲಿ ಕೂಡ ನಿಮಗೆ ಕ್ಷಮಿಸಲ್ಪಡುವುದಿಲ್ಲ. ಅಂದರೆ ನಿಮ್ಮ ಸಂಪೂರ್ಣ ಪ್ರಾರ್ಥನೆ ಲಾಲಿಸಲ್ಪಡಬೇಕಾದ್ರೆ ದೇವರ ಹತ್ರ ಯಾವನೇ ಇರಲಿ, ಪ್ರತಿ ಮನುಷ್ಯನಿಗೆ ಲಾಗು ಇದು. 2 ಸಾರಿ ಅದು ನೋಡ್ರಿ, ಒಂದು ಪ್ರಾರ್ಥನೆ ಅಂಶದಲ್ಲಿ ಇದು ಅದ್ಭುತವಾಗಿ 2 ಸಾರಿ ಉಲ್ಲೇಖಿಸಲ್ಪಟ್ಟಿರ್ತದೆ. ಈ ಸಂಗತಿಯನ್ನು ನಾವು ಲಕ್ಷ್ಯ ಕೊಡುವುದಿಲ್ಲ. ನೋಡ್ರಿ ಚೆನ್ನಾಗಿದೆ. 6ನೇ ಅಧ್ಯಾಯದಲ್ಲಿ ಆ ಪ್ಯಾರಾಗ್ರಾಫೇ ಮುಗಿಯುವುದಿಲ್ಲ ಆ್ಯಕ್ಚುಲಿ. ನೋಡಿ 9ರಿಂದ ನಾವು ನೋಡಿದ್ದೇವೆ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ. ಅಲ್ಲಿ 2 ಸಾರಿ ಹೇಳಲಾಗಿದೆ ಅಂದರೆ ಅರ್ಥ ಮಾಡಿಕೊಳ್ಳ್ರಿ, ಇದು ಎಂಥ ಲಾಕ್ ಆಗಿರ್ಬೋದು. ಅಂದರೆ ಪರಲೋಕ ರಾಜ್ಯದ ಬೀಗದ ಕೈಗಳಂದ್ರೆ, ನನ್ನ ಪ್ರಿಯ ಸಹೋದರೇ ಜಾಗ್ರತೆ ಗಮನಿಸಿ, ಪರಲೋಕ ರಾಜ್ಯದ ಬೀಗದ ಕೈಗಳಂದ್ರೆ ಬೀಗ ಅಲ್ಲ, ಒಂದು ಬೀಗ ಅಲ್ಲ, ಬೀಗದ ಕೈಗಳು ಅಂತಿದೆ. ಇದಕ್ಕೆ ಅರ್ಥ ಏನಂದ್ರೆ ನಮ್ಮ ಮನೆಯಲ್ಲಿರುವ ಚಾವಿ ಕೊಡ್ತೀನಿ ಅಂತ ಹೇಳಲ್ಲ. ಪರಲೋಕ ರಾಜ್ಯದ ಬೀಗದ ಕೈಗಳಂದ್ರೆ ಪರಲೋಕ ರಾಜ್ಯದ ನೀತಿ ನಿಯಮಗಳು ಅಂತ ಅರ್ಥ. ಅದು ಪರಲೋಕ ರಾಜ್ಯದ ಬಹು ಪ್ರಾಮುಖ್ಯವುಳ್ಳ, ಅಂದ್ರೆ ಕೀಸ್ ಅಂದ್ರೆ ಬಹು ಪ್ರಾಮುಖ್ಯವುಳ್ಳ, ಮುಖ್ಯ ಬೀಗಗಳನ್ನು ಬಿಚ್ಚತಕ್ಕಂಥ ಬೀಗದ ಕೈಗಳು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿದೆ. ಎಲ್ಲಿ ಅದು ನಾವು ನೋಡ್ತೇವೆ ಮತ್ತಾಯ ಸುವಾರ್ತೆ 16ನೇ ಅಧ್ಯಾಯ. ಪೇತ್ರನಿಗೆ ಯೇಸು ಕ್ರಿಸ್ತ ನೇರವಾಗಿ ಹೇಳ್ತಾನೆ, ಐ ವಿಲ್ ಗಿವ್ ಯು ದ ಕೀ, ನಾಟ್ ಕೀಸ್. ಅಲ್ಲ, ಕ್ಷಮಿಸಿ, ಕೀ ಅಲ್ಲ, ಏಕವಚನ ಅಲ್ಲ, ನಾನು ನಿನಗೆ ಪರಲೋಕ ರಾಜ್ಯದ ಬೀಗದ ಕೈ. ಒಳ್ಳೆ ವಾರ್ತೆ. ಹಲೋ, ಗುಡ್ ನ್ಯೂಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯದ ಸುವಾರ್ತೆ ಇದೆ. ನಾನು ನಿಮಗೆ ದೇವರ ರಾಜ್ಯದ ಬೀಗದ ಕೈಗಳನ್ನು ನಿನ್ನ ಕೈಲಿ ಕೊಡ್ತಾ ಇದ್ದೇನೆ. ನೀನು ಯಾವುದನ್ನು ಭೂಲೋಕವನ್ನು ಬಂಧಿಸುತ್ತೀಯೋ ಅದು ಪರಲೋಕದಲ್ಲಿ ಬಂಧಿಸಲ್ಪಡ್ತದೆ, ನೀನು ಯಾವುದನ್ನು ಭೂಲೋಕದಲ್ಲಿ ಬಿಚ್ಚಿಸ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡ್ತದೆ ಎಂಬುದಾಗಿ ಸೇವಕನಿಗೆ ಈ ರಹಸ್ಯವನ್ನು ಹೇಳ್ತಾ ಇದ್ದಾನೆ. ನಾವೇನು ತಿಳ್ಕೊಂಡಿದ್ದೇವೆ? ಸೈತಾನನನ್ನು ಬಂಧಿಸುವುದು ಎಂಬುದಾಗಿ. ಇಲ್ಲ ಬ್ರದರ್, ಕ್ಷಮಿಸಲಾರದೆ ಇರುವ ಹೃದಯವನ್ನು ತೆಗೆದುಹಾಕಿ ಕ್ಷಮಿಸುವುದರಿಂದ ನೀವು ಪರಲೋಕದಲ್ಲಿ ಕೂಡ ನಿಮಗೆ ಲಾಕ್ ಬಿಚ್ಚಲ್ಪಡ್ತದೆ, ಕ್ಷಮಾಪಣೆ ಲಾಕ್ ಎಂಬುದಾಗಿ ಎಲ್ಲರೂ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ಈ ದೇವರ ರಾಜ್ಯದ ಬೀಗದ ಕೈಗಳು ಪ್ರತಿಯೊಂದು ಅಧ್ಯಾಯ, ವಚನ, ಯೇಸು ಕ್ರಿಸ್ತ ಹೇಳುವಾಗೆಲ್ಲ ಅಲ್ಲಿ ಪ್ರಾಮುಖ್ಯವಾದಂಥ ಒಂದು ಅಮೂಲ್ಯವಾದಂಥ ಒಂದು ರಾಜ್ಯದ, ಪರಲೋಕ ರಾಜ್ಯದ, ದ ಕಿಂಗ್ಡಮ್ ಆಫ್ ಹೆವನ್, ದ ಕೀಸ್. ಆಜುಬಾಜು ಮನೆ ಚಾವಿ ಕೊಟ್ಟಿಲ್ಲ ನಿಮ್ಮ ಕೈಯಲ್ಲಿ. ಒಂದು ಮನೇಲಿ ಏನೂ ದುಡ್ಡಿಲ್ಲದಿದ್ದರೆ ಆಜುಬಾಜು ಮನೆಯವರಿಗೆ ಚಾವಿ ಕೊಟ್ಟು ಹೋಗ್ತಾರೆ. ಭಾಳ ದುಡ್ಡಿದ್ರೆ ಬಾಜು ಮನೆಗೆ ಚಾವಿ ಕೊಟ್ಟು ಹೋಗ್ತಾರ, ಸ್ವಲ್ಪ ನೋಡ್ತಾ ಇರ್ರಿ ಬಾಗಲ ಕಡೆ ಅಂತ ಹೇಳ್ತಾರೆ. ಇನ್ನೂ ಕೋಟ್ಯಾಂತರ ದುಡ್ಡಿದ್ರೆ ಅದಕ್ಕೆ CCP ಕ್ಯಾಮ್ರಾ, ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಇಟ್ಟು ವಾಚ್ಮೆನ್ಗಳೆಲ್ಲ ಇಡ್ತಾರೆ. ಹೌದಾ? 2 ವಾಚ್ಮೆನ್, ಹಿಂದೆ ಒಂದು ವಾಚ್ಮೆನ್, ಮುಂದೆ ವಾಚ್ಮೆನ್, ಅಥವಾ ಮುಂದೊಂದು ವಾಚ್ಮೆನ್ ಇಟ್ಟಿರ್ತಾರೆ. ಹೌದಾ? ಆದರೆ ಒಂದು ದೊಡ್ಡ ಕೋಟ್ಯಾಧೀಶ್ವರನು ಕೂಡ ಚಾವಿ ಕೊಟ್ಟುವುದಿಲ್ಲ. ಆದರೆ ನೀನು ನಾನು ನಂಬಿರುವಂಥ ಯೇಸು ಕ್ರಿಸ್ತನು ಪರಲೋಕ ರಾಜ್ಯದ ಅಮೂಲ್ಯವಾದಂಥ ಬೀಗದ ಕೈ ಕೊಟ್ಟಿದ್ದಾನೆ. ನೀವು ಏನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ. ಅನ್ಲೆಸ್ ಯು ಗೆಟ್ ದ ಪಾಸ್ವರ್ಡ್. ಎಲ್ಲ ಹಾಕಿದ್ದೇವೆ, ಪ್ರಾರ್ಥನೆ ಎಲ್ಲ ಮಾಡ್ತೇವೆ, ಲಾಸ್ಟಿಗೆ ಬಂದ್ರೆ ಲಾಕ್ ಬಿಚ್ಚೋ ಕಡೆ ನಾವು ಮರ್ತು ಹೋಗ್ಬಿಡ್ತಾ ಇದ್ದೇವೆ. ಅದಕ್ಕೆ ಏನು ಬರ್ತಾ ಇಲ್ಲ?
ದುಡ್ಡು ಬರ್ತಾ ಇಲ್ಲ. ಮೊನ್ನೆ ಒಂದು ಪಾಸ್ವರ್ಡ್ ಮರ್ತು ಹೋಗಿ 3-4 ದಿವಸ ಅಲ್ಲಿ ಹೋಗೋದು, ಮತ್ತೊಂದು ಪಾಸ್ವರ್ಡ್ ಹೊರೆಯೋದು, ATM ಕಾರ್ಡ್ ಹತ್ರ ಹೋಗೋದು, 2 ಸಾರಿ ಹೊಡೆದೆ, ಮತ್ತು 3ನೇ ಸಾರಿ ಹೊಡೆದ್ರೆ ಲಾಕ್ ಆಗ್ತದೆ, ಮತ್ತೆ 2ನೇ ದಿವಸ ಬಂದು ಹೋಗಿ ಮತ್ತೆ ಮಾಡಿದೆ, ಆಗ್ತಾ ಇಲ್ಲ. ಪಾಸ್ವರ್ಡೇ ಸಿಗ್ತಾ ಇಲ್ಲ, ಅದಕ್ಕೆ ನೆನಪೇ ಬರ್ತಾ ಇಲ್ಲ. ಮತ್ತು ಯಾರ್ದು ಪಾಸ್ವರ್ಡ್ ಇತ್ತಲ್ಲ ಅವ್ರಿಗೂ ನೆನಪಿಲ್ಲ. ಹಲ್ಲೆಲೂಯಾ. ಊರು ಸಾಬರೆಲ್ಲ ನೆನಪಿರ್ತಾವೆ ನಮಗೆ, ಹೊಲಗೆರಿಗೆಲ್ಲ ನೆನಪಿರ್ತಾವೆ. ಆ ಕಾರ್ಡ್ ಯಾರ್ದಿತ್ತಲ್ಲ ಅವ್ರಿಗೂ ನೆನಪಿಲ್ಲ. ಈಗ ಅವು ಕಾರ್ಡೆಲ್ಲ ಓಪನ್ ಆಗ್ತದಾ? ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಆಮೇಲೆ ಅದಕ್ಕೆ ಮತ್ತು ಹೋಗಿ ಅದನ್ನು ಹೆಂಗೆ ಮಾಡಬೇಕಾದ್ರೆ ಮತ್ತು ಎಲ್ಲ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಿ ಪೂರಾ ಮತ್ತು ಪ್ರಾರ್ಥನೆ ಮಾಡಿ ಆ ಬಾಪ್ತಿಸಮ್ ತಗೊಂಡು ಸ್ನಾನ ಮಾಡಿ ಎಲ್ಲ ಮಾಡಿ ಪಾಪ ಅವರೆಲ್ಲ ಹೇಳಿದ್ಕೊಳ್ಳಿ ಎಲ್ಲ ಆ್ಯಡ್ ಮಾಡಿದ್ಕೊಳ್ಳಿ ಆಮೇಲೆ ಹೊಸ ಪಾಸ್ವರ್ಡ್ ಮಾಡಲಿಕ್ಕೆ ಮತ್ತು ₹50 ಕಟ್ಟಾಗ್ತದೆ ಅದಕ್ಕೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದ ದ್ವಾರಗಳು, ಪರಲೋಕದಲ್ಲಿ ನಿನಗೆ ಆಶೀರ್ವಾದದ ಆಶೀರ್ವಾದದ ದ್ವಾರಗಳು ತೆರಿಬೇಕಾದ್ರೆ ಭೂಲೋಕದಲ್ಲಿ ನಿನಗೆ ಯಾರ್ಯಾರ ಮೇಲೆ ವಿರೋಧವಿದೆ, ನಿನಗೆ ಯಾರ್ಯಾರ ಮೇಲೆ ದ್ವೇಷ ಇದೆ, ಅವರನ್ನು ಕ್ಷಮಿಸೋದರ ಮೂಲಕವಾಗಿ ನಿನಗೆ ನಿನ್ನ ಮನೆಯಲ್ಲಿ ಇದುವರೆಗಿರ್ತಕ್ಕಂಥ ಸಂಕಟಗಳು, ಬಾಧೆಗಳು, ವೇದನೆಗಳು ಎಲ್ಲವನ್ನು ದೇವರು ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ. ಏನಿಲ್ಲ, ಸಿಂಪಲ್ ಲಾಕ್. ಇದೇ ಲಾಕ್ ನಾವು ತಿಳ್ಕೊಳ್ಬೇಕಾಗಿರ್ತದೆ. ಅಲ್ಲ, ಇಲ್ಲಿ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡುವಾಗ ವಿಶ್ವಾಸದ ಕುರಿತು ಮಾತಾಡಿಲ್ಲ. ಭಾಳ ಜನಕ್ಕೆ ವಿಶ್ವಾಸ ಇರ್ತದೆ. ಭಾಳ ಜನ ಕೇಳು, ಅಮ್ಮ ನಿನಗೆ ನಂಬಿಕೆ ಇರಬೇಕು, ನಿನ್ನ ನಂಬಿಕೆ ಇದ್ರೆ ಗುಣ ಆಗ್ತದೆ, ನಿನ್ನ ನಂಬಿಕೆ ಇರಬೇಕು, ನಿನ್ನ ನಂಬಿಕೆ ಕಡಿಮೆ ಆಗಿದೆಯೋ, ನೀನು ಬರ್ತಾ ಇರೋ ಪ್ರಾರ್ಥನೆಗೆ ನಿನ್ನ ನಂಬಿಕೆ ಹೆಚ್ಚಿಸ್ಕೊ ಅಂತ ಹೇಳ್ತಾ ಇರ್ತಾರೆ. ಪಾಪ ಅವಳು ನಂಬಿಕೆ ವಿಷಯದಲ್ಲಿ ಚಿಂತನೆ ಮಾಡ್ತಾ ಇರ್ತಾಳೆ ಹೊರತು ಅವಳು ಮನೆಯಲ್ಲಿ ಅತ್ತಿ ಗಂಡನ ಮನೆಯವರನ್ನು ಕ್ಷಮಿಸಲಿಲ್ಲ ಅಂತೇಳಿ ಅವ್ರು ತಲೆಯೊಳಗಿರಿದ್ರು. ಅವಳಿಗೆ ಹಲ್ಲು ಕಡಿತಾನೆ ಇರ್ತಾಳೆ ಅವಳ ಗಂಡನ ಮನೆಯವರ ಮೇಲೆ. ಪ್ರೈಸ್ ಲಾರ್ಡ್ ಜೀಸಸ್. ಅತ್ತಿ ಕೂಡ ಸೊಸಿ ಮೇಲೆ ಹಲ್ಲು ಕಡಿತಾ ಇರ್ತಾಳೆ. ಪ್ರೈಸ್ ಲಾರ್ಡ್ ಜೀಸಸ್. ಆವಾಗ ಸೊಸಿಯನ್ನು ಕೂಡ ಕ್ಷಮಿಸಬೇಕು ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಬರಬೇಕಾದ್ರೆ. ಯಾಕಂದರೆ ಎಲ್ಲಿ ಬೇಕಾದರೂ ಕ್ಷಮಾಪಣೆ ಆಗ್ತದೆ. ಈ ಅತ್ತಿ ಸೊಸಿ ಮಧ್ಯದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಈ ಪ್ರಪಂಚದ ದೊಡ್ಡ ದೊಡ್ಡ ಜ್ಞಾನಿಗಳು ಪ್ರಯತ್ನ ಮಾಡಿದ್ರು, ಆಗ್ತಾ ಇಲ್ಲ. ಆದರೆ ಬೈಬಲ್ ಅಂಥವರಿಗೆ ಸದುಪದೇಶ ನೀಡಿ ಅವರು ಬೈಬಲ್ ಈ ಒಂದು ಕ್ಷಮಿಸುವ ನೀತಿ ನಿಯಮಗಳಿಗೆ ಶರಣಾಗತರಾಗಲೇಬೇಕಾಗ್ತದೆ. ಯಾಕಂದರೆ ನೀನು ಗುಣವಾಗಿರಬೇಕಾ, ನಿನಗೆ ಗುಣ ಆಗಬೇಕಾ, ನೀನು ಜೀವನದಲ್ಲಿ ಸುಖವಾಗಿರಬೇಕಾ, ನೀನು ಜೀವನದಲ್ಲಿ ಶಾಂತತೆ, ಆನಂದ, ಹರ್ಷದ ಜೀವನ ಮಾಡಬೇಕಾ, ಯಾವ ಕೇಡು ನಿನ್ನನ್ನು ಕಾಡದಂತೆ ಇರಬೇಕಾ. ಹಾಗಾದರೆ ಬೈಬಲ್ನಲ್ಲಿ ಎಷ್ಟು ಸುಂದರವಾಗಿ ಹೇಳಲಾಗಿದೆ. ದೇವರ ಮಕ್ಕಳೇ, ಇದೇ ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿರುವ ಪ್ರಾರ್ಥನೆಯಲ್ಲಿ, ಆ ಪ್ರಾರ್ಥನೆಯ 14ನೇ ವಚನದಲ್ಲಿ ಎಷ್ಟು ಸ್ಪಷ್ಟವಾಗಿದೆ. ನಾವು ಇತರರ ಪಾಪಗಳನ್ನು ಕ್ಷಮಿಸಿದಂತೆ ನಮ್ಮ ಪಾಪಗಳನ್ನು ಕ್ಷಮಿಸು ತಂದೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ 3 ಆವರ್ತಿ ಈ ಅಂಶ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರರೇ, ಭಾಳ ಜನರು ವಿಶ್ವಾಸದ ಕೊರತೆ ಇರುವುದರಿಂದ ಎಂಬುದಾಗಿ ತಿಳ್ಕೊಳ್ತಾರೆ. ಹೌದು, ಕೆಲವು ಜನರಿಗೆ ನಂಬಿಕೆ ಕಡಿಮೆ ಇರ್ಬೋದು, ಅಥವಾ ಅಪನಂಬಿಕೆ ಇರ್ಬೋದು, ಅಥವಾ ನಂಬಿಕೆ ನ್ಯೂಟ್ರಲ್ ಆಗಿರ್ಬೋದು. ನಂಬಿಕೆನೇ ಇಲ್ಲ ಇರ್ಬೋದು, ಅಪನಂಬಿಕೆ ಅಲ್ಲ, ನಂಬಿಕೆನೇ ಇರ್ಬೋದು. ಒಂದು ಅಪನಂಬಿಕೆ, ನಂಬಿಕೆ, ಅದರ ಮಧ್ಯದಲ್ಲಿ ನ್ಯೂಟ್ರಲ್ ಆಗಿರ್ಬೋದು. ಆದರೂ ಅವ್ರು ಗುಣ ಆಗ್ತಾ ಇಲ್ಲ. ಆದರೆ ನಾವೇನು ಮಾಡ್ತೇವೆ, ನಾವು ಆ ಭಕ್ತರಿಗೆ, ಅಮ್ಮ ನೀನು ನಂಬಬೇಕು, ಇನ್ನು ವಿಶ್ವಾಸಿಸಬೇಕು, ನೀನು ಪ್ರಾರ್ಥನೆಗೆ ಬರ್ತಾ ಇರೋ, ನಿನ್ನ ಮನಸ್ಸೊಳಗೆ ವಿಶ್ವಾಸ ಬಂದು ಕೂಡಲೇ ನಿನಗೆ ಯಾವಾಗ ನಿನಗೆ ವಿಶ್ವಾಸ ಸಂಪೂರ್ಣ ಆಗ್ತದೆ ಆವಾಗ ನೀನು ಗುಣ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಆದರೆ ಬೈಬಲ್ ಹೇಳ್ತದೆ, ಸಾಸಿವೆ ಕಾಳಷ್ಟು ವಿಶ್ವಾಸ. ಎಷ್ಟು? ಸಾಸಿವೆ ಕಾಳಷ್ಟು ವಿಶ್ವಾಸ ಕಷ್ಟನಾ? ಇಲ್ಲದ್ದನ್ನು, ಅಂದರೆ ಆಗುತ್ತದೆ ಎಂದು ಅಂದುಕೊಳ್ಳುವುದಷ್ಟೇ ಸಾಕು. ನಾನು ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ಗುಣ ಆಗುತ್ತೇನೆ ಎಂಬುದಾಗಿ ಅಂದುಕೊಂಡಲ್ಲ ಒಬ್ಬಳು. ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿದ್ಲು, ಗುಣವಾದಲು. ಇಲ್ಲಿ ಉಡುಪಿನ ಗೊಂಡೆಯನ್ನು ಮುಟ್ಟಿದವಳಿಗೆ ವಿಶ್ವಾಸದಿಂದ ಗುಣವಾದಲು. ಆದರೆ ಕೆಲವು ಜನಕ್ಕೆ ವಿಶ್ವಾಸ ಇದೆ. ಹೌದು, ಯೇಸು ಕ್ರಿಸ್ತನು ಸತ್ಯವಂತನು, ನೀತಿವಂತನು, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆತನು ಖಂಡಿತವಾಗಿ ಗುಣಪಡಿಸ್ತಾನೆ, ಆತನಿಗೆ ಅಸಾಧ್ಯವಾದಿಲ್ಲ ಅಂತ ವಿಶ್ವಾಸ ಇದೆ. ಆದರೆ ಗುಣ ಆಗ್ತಾ ಇಲ್ಲ. ಅವರು ಪಾಸ್ಟರ್ ನಮ್ಮ ನಿನ್ಗೆ ವಿಶ್ವಾಸ ಇರಬೇಕಮ್ಮ, ಪಾಸ್ಟರ್ ನನಗೆ ವಿಶ್ವಾಸ ಇದೆ, ಪಾಸ್ಟರ್ ಗುಣ ಆಗ್ತದೆ ಅಂತೇಳಿ. ಆದ್ರೂ ಎಲ್ಲೋ ನಿನಗೆ ವಿಶ್ವಾಸ ಕಡಿಮೆ ಇರ್ಬೋದಮ್ಮ ಅಂತ ಹೇಳ್ತಾರೆ. ಆದರೆ ಇಲ್ಲ, ವಿಶ್ವಾಸ ಆಯಿತು. ಇವತ್ತು ನಾವು ಚೇಂಜ್ ಆಗಬೇಕನ್ನತಕ್ಕಂಥ ಸತ್ಯವನ್ನು ತಿಳಿದುಕೊಂಡಿರಬೇಕಾಗಿದೆ. ನಮ್ಮ ಜೀವನ ಶೈಲಿ ಮಾರ್ಪಾಟವಾಗಬೇಕು. ಏನು? ಆವಾಗ ಈ ಸಭಾಪಾಲಕನು, ಇಲ್ಲ ನೀನು ನಿನ್ನ ಗಂಡನ ಮನೆಯವರನ್ನು ಕ್ಷಮಿಸಿದರೆ ನೀನು ಗುಣವಾಗ್ತಿ ಎಂಬುದಾಗಿ ಹೇಳಿರುವಾಗ, ಆ ಮುಖಪಾರ್ಶ್ವವಾಗಿ ಹೇಗೆ ಗುಣವಾದಳು ಹಾಗೆ ಇವತ್ತು ಕೂಡ ನೀವು ಕ್ಷಮಿಸೋದರಿಂದ
ನಿನ್ನ ವಿರೋಧಿಗಳನ್ನು, ನಿನ್ನನ್ನು ಕಿರುಕುಳ ಕೊಡ್ತಿರ್ತಕ್ಕಂಥವನು, ನಿನ್ನನ್ನು ಬಾಧಿಸ್ತಿರ್ತಕ್ಕಂಥವನು ನೀನು ಕ್ಷಮಿಸೋದ್ರಿಂದ ಖಂಡಿತವಾಗಿ ನಿನಗಿರ್ತಕ್ಕಂಥ ರೋಗಗಳು ಗುಣ ಆಗುತ್ತದೆ. ನಿನಗಿರ್ತಕ್ಕಂಥ ಸಮಸ್ಯೆಗಳಿಂದ ನೀನು ಬಿಡುಗಡೆ ಹೊಂದುತ್ತಿ. ಗುಣವಾಗಲಾರ್ದಂಥ, ಬಿಡುಗಡೆ ಆಗಲಾರ್ದಂಥ ಎಷ್ಟೋ ವರ್ಷಗಳಿಂದ ನಿನ್ನನ್ನು ಪೀಡಿಸ್ತಾ ಇದೆಯಾ ಬಡತನ, ಅಶಾಂತಿ, ಅಸಮಾಧಾನ, ದುಃಖ ಬಾಧೆಗಳು, ಅವೆಲ್ಲದರಿಂದ ಬಿಡುಗಡೆ ಆಗ್ತದೆ. ನೀನು ಕ್ಷಮಿಸೋಳಾಗಿ ಪ್ರಾರ್ಥನೆ ಮಾಡಿದರೆ ನಿನ್ನ ಗಂಡನಿಗಿರ್ತಕ್ಕಂಥ ಕುಡಿತನ ಚಟ, ನಿನ್ನ ಗಂಡನಿಗಿರ್ತಕ್ಕಂಥ ರೋಗಗಳು, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಮಗನು ಕುಡುಕನು ಪಟ್ಟಿಂಗನಾಗಿದ್ರು ಕೂಡ ಅದು ಕೂಡ ಬಿಡುಗಡೆ ಆಗತಕ್ಕಂಥ ಸಾಮರ್ಥ್ಯ ದೇವರು ನಿನ್ನ ಪ್ರಾರ್ಥನೆಯಲ್ಲಿ ಕೇಳಿ ನಿನ್ನ ಜೀವನದಲ್ಲಿ ಖಂಡಿತವಾಗಿ ಅದ್ಭುತ ಮಾಡ್ತಾನೆ. ಕಾರಣ ಏನಂದರೆ, ಇವತ್ತು ಕೇಳಿದರೆ ಕಾರಣ ಏನಂದರೆ, ಕ್ಷಮಿಸೋದರಿಂದ ಭೂಲೋಕದಲ್ಲಿ ನಿಮ್ಮ ವಿರೋಧಿಗಳನ್ನು ನೀವು ಕ್ಷಮಿಸೋದ್ರಿಂದ, ಜನರನ್ನು, ವಿರೋಧಿಗಳಲ್ಲ ಸ್ವಂತ ಜನರು ಕೂಡ ಇದ್ದಾರೆ, ಜನರನ್ನು ಕ್ಷಮಿಸಿದರೆ ಭೂಲೋಕದಲ್ಲಿ ನೀನು ಬಿಚ್ಚಿದರೆ ಲಾಕನ್ನು, ಪರಲೋಕದಲ್ಲಿ ಇರುವ ತಂದೆ ಕೂಡ ನಿನ್ನನ್ನು ಕ್ಷಮಿಸುತ್ತಾನೆ. ಆಗ ಕ್ಷಮಿಸುವುದರ ಮೂಲಕ ನಿನಗೆ ಬರಬೇಕಾಗಿರುವ ಎಲ್ಲ ನಿನ್ನ ಪ್ರಾರ್ಥನೆ ಮನವಿಗಳಿಗೆ ಉತ್ತರಗಳು ಮತ್ತು ಬರಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಎಲ್ಲವನ್ನು ಈಡೇರಿಸಲ್ಪಡುತ್ತದೆ, ನೆರವೇರುತ್ತದೆ. ಕಾರಣ ಯಾರು? ಲಾಕ್ ಮಾಡಿದವರು ಯಾರು? ಅದಕ್ಕೆ ಪರಲೋಕದಲ್ಲಿರುವಂಥ ದೇವರು ನಮ್ಮ ಕೈಯಲ್ಲಿ ಬೀಗದ ಕೈಗಳನ್ನು ಕೊಟ್ಟಿದ್ದಾನೆ. ನಾವು ಬೀಗ ಹಾಕ್ಕೊಂಡು ಕುಂತಿದ್ದೇವೆ, ಮ್ಯಾನೇಜರ್ ಕಡೆ ಹೊರಡೋದಕ್ಕೆ ಜಗಳ ಮಾಡ್ತಾ ಇದ್ದೇವೆ. ನಮ್ಮ ದುಡ್ಡು ನಾವು ಬ್ಯಾಂಕ್ನಲ್ಲಿ ಇಟ್ಟಿದ್ದು, ನಮ್ಮ ದುಡ್ಡು ನಮಗೆ ಹೊರಗೆ ಬರೋಕೆ ನಾವು ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದ್ದೇವೆ. ನಮ್ಮ ದುಡ್ಡು ಯಾಕೆ ಕೊಡೋಕೆ ನಮ್ಗೆ ಹಿಂಗೆ ಮಾಡ್ತಾ ಇದ್ರೆ ಜಗಳ ಮಾಡಿದ್ರೆ ನಡೆಯೋದಿಲ್ಲ. ಯಾಕಂದರೆ ಮ್ಯಾನೇಜರ್ ಹೇಳ್ತಾರೆ, ಅಮ್ಮ ನಿನ್ನ ಪಾಸ್ವರ್ಡ್ ನೀನೇ ಮಾಡ್ಕೋಬೇಕಮ್ಮ, ನಾವು ಕೊಟ್ಟಿರ್ತೇವೆ ನಿನಗೆ, ಆ ಪಾಸ್ವರ್ಡ್ ಕೊಟ್ಟಿದ ಮೇಲೆ ನೀನು ಮತ್ತು ಕ್ರಿಯೇಟ್ ಮಾಡಬೇಕು. ಯಾಕಂದರೆ ನಿನಗೆ ಪಾಸ್ವರ್ಡ್ ಕೊಟ್ಟಿದೆ, ಯಾಕಂದರೆ ನಿನ್ನ ದುಡ್ಡು ಯಾರು ತೊಗೋಬಾರ್ದು ಅಂತೇಳಿ. ಆದರೆ ಈ ಪಾಸ್ವರ್ಡ್ ಮರ್ತೋಗಿ, ಅಂದರೆ ಈ ಪಾಸ್ವರ್ಡ್ ಮರ್ತೋಗಿ ಬರಬೇಕಾಗಿರುವ ಆಶೀರ್ವಾದಗಳು, ಸುಖ ಶಾಂತಿ ಸಮೃದ್ಧಿಯನ್ನು ಎಲ್ಲ ಲಾಕ್ ಆಗಿಬಿಟ್ಟಿದೆ. 1 ತಿಂಗಳಾಯಿತು ಬಂದಿಲ್ಲ, 3 ತಿಂಗಳಾಯ್ತು ಬಂದಿಲ್ಲ, ಕೆಲವು ಜನ 20 ವರ್ಷ ಆದರೂ ಬಂದಿಲ್ಲ. ಇವತ್ತು ಪರಲೋಕದಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಒಳ್ಳೆಯ ವರಗಳ ಪಾಸ್ವರ್ಡ್ ಏನಿದೆ ಅಂತ ಗೊತ್ತಾಯ್ತಾ? ಆ ಪಾಸ್ವರ್ಡೇ ನಾವು ಎಲ್ಲರನ್ನು ಕ್ಷಮಿಸೋದ್ರಿಂದ ನಾವು ಗುಣಮುಖರಾಗುತ್ತೇವೆ. ಇನ್ನೊಂದು ವಚನ ಓದೋಣ ಹಾಗೆ, ಅದು ಕೂಡ ಬೇಡಿಕೊಳ್ಳಿರಿ ಕೊಡಲ್ಪಡೋದು, ತಟ್ಟರಿ ತೆರಲ್ಪಡೋದು, ಹುಡುಕ್ರಿ ಸಿಕ್ಕೋದು ಅಂಥೇಳಿ ಯೇಸು ಕ್ರಿಸ್ತನ ಒಳ್ಳೆಯ ಸಾಮ್ಯವನ್ನು ಹೇಳಿದ. 7ನೇ ವಚನ ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಯೇಸು ಕ್ರಿಸ್ತನು ಕೇಳ್ತಾನೆ, ನೀವು ನಿಮ್ಮ ಮಕ್ಕಳು ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ನೀವು ನಿಮ್ಮ ಮಕ್ಕಳಿಗೆ, ನಿಮ್ಮ ಮಗನು ಮೀನವನ್ನು ಕೇಳಿದ್ರೆ ಹಾವನ್ನು ಕೊಡುವಿರಾ? ರೊಟ್ಟಿಯನ್ನು ಕೇಳಿದ್ರೆ ಕಲ್ಲು ಕೊಡ್ತೀರಾ? ಇಲ್ಲ. ಕೆಟ್ಟವರಾದ ನೀವೇ, ಯೇಸು ಹೆಂಗೆ ಹೇಳ್ತಾ ಇದೆ ನೋಡ್ರಿ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆ ದಾನಗಳನ್ನು ಕೊಡೋದಾದರೆ ಪರಲೋಕದಲ್ಲಿರುವಂಥ 11ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, 7ನೇ ಅಧ್ಯಾಯ ಮತ್ತಾಯ ಸುವಾರ್ತೆ. ಪರಲೋಕದಲ್ಲಿರುವಂಥ ನಿಮ್ಮ ತಂದೆ, ಅರ್ಥ ಆಗ್ತಾ ಇದೆ ಯಾರಿಗಾರೆ? ದೇವ್ರ ಮಕ್ಕಳಿಗೆ ನಮಗೆ ದೇವ್ರು ಏನಾಗಿದ್ದಾನೆ? ತಂದೆ ಆಗಿದ್ದಾನೆ. ಪರಲೋಕದಲ್ಲಿರುವಂಥ ನಿಮ್ಮ ತಂದೆ ಎಷ್ಟೋ, ಖಾಲಿ ವರಗಳಲ್ಲ, ಎಷ್ಟೋ ಹೆಚ್ಚಾದ ಒಳ್ಳೆ ವರಗಳನ್ನು ಕೊಡುವುದಿಲ್ಲವೋ? ಖಂಡಿತವಾಗಿ ಕೊಡುವನು ಎಂಬುದಾಗಿ ಹೇಳಿ, ಅಲ್ಲಿ ಕೆಳಗೆ ವಚನ ಇದೆ 12ನೇ ವಚನದಲ್ಲಿ, ಮತ್ತಾಯ ಸುವಾರ್ತೆ 7:12ರಲ್ಲಿ, ಹಾಗಾದರೆ ದೇರ್ಫೋರ್, ಇಂಗ್ಲೀಷಲ್ಲಿ ಎಲ್ಲಿದೆ? ಹಾಗಾದರೆ ಅಂದರೆ ಹಾಗಾದರೆ ಏನು ಮಾಡಬೇಕು? ಹಾಗಾದರೆ ಅಲ್ಲಿ ದೇರ್ಫೋರ್ ಅನ್ನೋ ಪದ ಬಂದಿದೆ. ಹಾಗಾದರೆ ಜನರು ನಿಮಗೆ ಏನು ಮಾಡಬೇಕೆಂಬುದಾಗಿ ನೀವು ಇಷ್ಟಪಡ್ತೀರೋ ಅದು ನೀವು ಅವರಿಗೆ ಮೊದಲು ಮಾಡಿರಿ. ಅವರು ಮೊದಲು ಮಾಡಿದರೆ ನಾನು ಆಮೇಲೆ ಮಾಡ್ತೀನಿ ಅಂತಲ್ಲ, ಜನರು ನಿಮಗೆ ಏನು ಮಾಡಬೇಕೆಂಬುದಾಗಿ ಇಷ್ಟಪಡ್ತಿರೋ ಮೊದಲು ನೀವು ಅವರಿಗೆ ಅದನ್ನು ಮಾಡಿರಿ. ನೋಡ್ರಿ ಎಷ್ಟು ಒಳ್ಳೆ ಲಾಕ್ ಕೊಟ್ಟಿದ್ದಾನೆ, ಇಲ್ಲಿ ಚಾವಿ ಕೊಟ್ಟಿದ್ದಾನೆ. ನಾವೇನು ಮಾಡ್ತೇವೆ? ಅಕ್ಕಿ ಮಾತಾಡಿದ್ರೆ ನಾ ಮಾತಾಡ್ತೀನಿ, ಅಕ್ಕಿನ ಮಾತಾಡಲ್ಲ, ನಾ ಯಾಕೆ ಮಾತಾಡಬೇಕಾ? ಹೌದಾ? ನಾವು ಮೊದಲು ನಾನು ನೋಡಿದಾಗಲೂ ನೋಡಿ ನಗುದಿಲ್ಲ, ಅಕ್ಕಿ ಹಿಂಗೆ ಸಟ್ಕೊಂಡಿರ್ತಾಳೆ, ನಾ ಯಾಕೆ ನಗಬೇಕಾ? ಅಂದರೆ ಅವರು ನನಗೆ ಕೊಟ್ಟರೆ ಮಾತ್ರ ನಾನು ಕೊಡ್ತೇನೆ ಅನ್ನೋದಲ್ಲ. ಬೈಬಲ್ ಹೇಳ್ತಾ ಇದೆ, ಜನರು ನಮಗೆ ಏನು ಮಾಡಬೇಕೆಂಬುದಾಗಿ ನಾವು ಕೋರ್ತೀವೋ ಅದನ್ನು ಮೊದಲು ಅವರಿಗೆ ನಾವು ಮಾಡಬೇಕು. ಅಕ್ಕಿ ನಂಗೆ ನಮಸ್ಕಾರ, ಅವ್ನು ನಂಗೆ ನಮಸ್ಕಾರ ಮಾಡಿಲ್ಲ. ನಮ್ಮ ಗುರುಗಳು, ನಾವು
ನಾವು ಪಾಸ್ಟರ್ಗಳು ಒಂದು ಸಾರಿ ಏನು ಮಾಡ್ತೇವೆ, ಹೋಗ್ತೀವಿ, ಹೋಗಿರುವಾಗ ಮನೆಗಳು ಹೋಗಿರೋ ಆ ಮಕ್ಕಳಿಗೆ ನೆನಪಿರೋದಿಲ್ಲ, ಊರು ಸಾಬರೆಲ್ಲ ನೆನಪಿರ್ತಾವೆ, ಆದರೆ ಮಕ್ಕಳಿಗೆ ನೆನಪಿರೋದು. ಹೋಗಿದ ಕೂಡಲೇ ಏನಿಲ್ಲ, ಆಂಟಿ ಅಂಕಲ್ ಆರಾಮಿದ್ದೀರಾ, ಪಾಸ್ಟರ್ ಆರಾಮಿದ್ದೀರ, ಏಯ್ ಪಾಸ್ಟ್ರ್ ಬಂದರು ಪ್ರೈಸ್ ಲಾರ್ಡ್ ಅನ್ನೋಕೆ ಬರೋದಿಲ್ಲ ನೀಗ, ಏನಿದೆ ಪಾಸ್ಟ್ರ್ ಬಂದರೆ ವಿಶ್ ಮಾಡೋಕ್ಕೆ ಬರೋದಿಲ್ಲ ನನಗೆ, ಪಾಸ್ಟ್ರ್ ಅಂದರೆ ಏನು ತಿಳ್ಕೊಂಡಿದ್ದೀನಿ ನೀನು ಅಂತ ಹೇಳೋದಲ್ಲ. ಮೊದಲು ಪಾಸ್ಟ್ರ್ಗಳಾದ ನಾವು ಅವ್ರು ನಮಗೆ ಏನು ಮಾಡಬೇಕೆಂಬುದಾಗಿ ಬಯಸ್ತೇವೆ, ಅವ್ರಿಗೆ ಮೊದಲು ನಾವು ಮಾಡಬೇಕು. ಪ್ರೈಸ್ ಲಾರ್ಡ್ ಬದಾರ್ ಅಂತ ಹೇಳಬೇಕು, ಪ್ರೈಸ್ ಲಾರ್ಡ್ ಪಾಸ್ಟ್ ಅಂತ ಹೇಳ್ತಾರೆ. ಏನು ಮಾಡಬೇಕು? ಇಲ್ಲೇ ಅವರು ನಮಗೇನು ಮಾಡಬೇಕೆಂಬುದಾಗಿ ಕೋರ್ತೀವೋ ಅದನ್ನು ನಾವು ಮೊದಲು ಅವ್ರಿಗೆ ಮಾಡಬೇಕು. ಅರ್ಥ ಏನು? ನಾವು ತಗ್ಗಿಸಿಕೊಳ್ಳಬೇಕು, ನಾವು ವಿನಮ್ರತೆ ಉಳ್ಳ ಮನಸ್ಸು ನಮ್ಮಲ್ಲಿ ಬರಬೇಕು. ಇಲ್ಲ ಬರಲ್ಲ, ನೀವು ಅವ್ರಿಗೆ ನಿಮ್ಮ ಪರಿಸ್ಥಿತಿ ಬಂದರೆ ಆಗಾಗ್ತದ? ಹೌದು. ನಿನಗೆ ಸುಖ ಬೇಕಾ ಬೇಡ? ನಿನಗೆ ಬಿಡುಗಡೆ ಬೇಕಾ ಬೇಡ? ನಿನಗೆ ಆರೋಗ್ಯ ಬೇಕಾ ಬೇಡ? ನಿನಗೆ ಬಿಸ್ನೆಸ್ಸಲ್ಲಿ ಯಶಸ್ವಿ ಬೇಕಾ ಬೇಡ? ನಿನ್ನ ಕುಟುಂಬದಲ್ಲಿ ಸಮಾಧಾನ ಬೇಕಾ ಬೇಡ? ಅದಕ್ಕೆ ಕ್ಷಮಿಸೋದು ಮಾತ್ರ ಅಲ್ಲದೆ ಇಲ್ಲಿ ಮತ್ತೊಂದು ಲಾಕ್ ಕೊಟ್ಟಿದ್ದಾನೆ, ಅವರು ನಮಗೆ ಏನು ಮಾಡಬೇಕೆಂಬುದಾಗಿ ಬಯಸ್ತೀವೋ ಅದು ನೀವು ಮೊದಲು ಅವರಿಗೆ ಮಾಡಿ. ಆ ಮನುಷ್ಯ ನನ್ನ ಕಡೆ ಮಾತಾಡಿಸೋದಿಲ್ಲ, ನಂಗೆ ನೋಡಿದ್ರು ಹಿಂಗೆ ಮುಖ ಇಟ್ಕೊಂಡು ಹೋಗ್ತಾನೆ, ನಾ ಯಾಕೆ ಮಾತಾಡಿಸಬೇಕು ಅಂದರೆ ಅರ್ಥ ಏನು? ಲಾಕ್ ಓಪನ್ ಮಾಡಿಲ್ಲ ನೀನು. ಅವ್ರು ಫೋನ್ ಮಾಡಿಲ್ಲ, ನಾ ಯಾಕೆ ಫೋನ್ ಮಾಡಬೇಕು? ಅಕ್ಕ నేను ఫోన్ చేయనక్క ఎవలకు వాళ్ళు చేస్తే అంతే ఎత్తుతానేನು, నేను ఎవరికి ಫೋನ್ చేయను ಅಂದರೆ ನಮ್ಮ ಕೆಲವು ಜನ ಹೇಳ್ತಾರೆ, ಅಕ್ಕ ನಾನು ಯಾರಿಗೆ ಫೋನ್ ಮಾಡಲ್ಲ, ನಾನು ಅಷ್ಟು ಸಸ್ತಾ ಇಲ್ಲ ಅಂದರೆ ಭಾಳ ಇಂಪಾರ್ಟೆಂಟ್ ಇದೆ, ಅಂದರೆ ತಗ್ಗಿಸುವಿಕೆ ಇಲ್ಲ, ಗರ್ವ ಇದೆ ಅಂತೇಳಿ, ನಾನಷ್ಟು ಸಸ್ತಾ ಇಲ್ಲ, ಅವ್ರು ಫೋನ್ ಮಾಡಿದರೆ ಅಷ್ಟೇ ನಾನು ಮಾಡ್ತೀನಿ, ಇಲ್ಲರೂ ನಾವು ಮಾಡಲ್ಲ ಅಂದರೆ ಅರ್ಥ ಏನು? ನಮಗೇನಾರು ಅಗತ್ಯ ಇದ್ದರೆ ನಾವು ಮಾಡಬೇಕು, ಅದಿಲ್ಲದೆ ನಮಗೆ ಅಗತ್ಯ ಇದ್ರೂ ಕೂಡ ಅವ್ರು ಫೋನ್ ಮಾಡಬೇಕಂತೆ. ಕೇಳಿದ್ರಾ ಇದು? ಅಕ್ಕರೆ ಕೇಳಿದ್ರಾ? ಇಂಥದ್ದು ಇದೆ ಯಾವಾಗಾರು ಕೇಳಿದ್ರಾ? ಅಲ್ಲೇ ನಮಗೆ ಅಗತ್ಯವಿದ್ದರೆ ಯಾರು ಫೋನ್ ಮಾಡ್ಬೇಕ್ರಿ? ಅಲ್ಲ, ಅವ್ರು ಫೋನ್ ಮಾಡಿದ್ರಾಗ ಹೇಳ್ತಾರಂತೆ. ಇವ್ರಿಗೇನಂತಾರೆ? ಇವ್ರಿಗೆ ಗರ್ವಿಷ್ಠರಲ್ಲಿ ಮಹಾಗರ್ವಿಷ್ಠರು ಇವರು. ಅಂದರೆ ಗರ್ವಿಷ್ಠರು ಅಂದರೆ ಗುಡ್, ವೆರಿ ಗುಡ್, ಬೆಟರ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಬೆಸ್ಟಲ್ಲಿ ಇವರು ಮಹಾಗರ್ವಿಷ್ಠರು ಇವರು. ಅದಕ್ಕೆ ಅವರ ಜೀವನ ಸನ್ಮಾರ್ಗಕ್ಕೆ, ಸುಖ ಮಾರ್ಗಕ್ಕೆ, ಕ್ಷೇಮ ಮಾರ್ಗಕ್ಕೆ, ಆನಂದ ಮಾರ್ಗಕ್ಕೆ ಬರ್ತಾ ಇಲ್ಲ. ಯಾಕಂದರೆ ನಮಗೆ ಅಗತ್ಯ ಇದ್ದಾಗ ನಾವು ಅವನ ಕಡೆ ಯಾಕೆ ಕೇಳಬೇಕಣ್ಣ? ನಾನು ಸತ್ರು ಅವನ ಮನೆ ಹೊಚ್ಚಲ ತೊಳಿದಿಲ್ಲ ನಾನು ಅಂತ ಹೇಳ್ತಾರೆ. ಇದಕ್ಕೆ ಗರ್ವ ಅಂತಾರೆ. ಹಲ್ಲೆಲೂಯಾ. ಅವರು ನಮಗೆ ಮಾಡಬೇಕೆಂಬುದು, ಅವರು ನಮಗೆ ರಿಸ್ಪೆಕ್ಟ್ ಕೊಡಬೇಕು, ಅವರು ನಮಗೆ ಸನ್ಮಾನಿಸಬೇಕು, ಅವರು ನಮಗೆ ಗೌರವಿಸಬೇಕು, ಅವರು ನಮ್ಮನ್ನು ಕೇರ್ ತಗೋಬೇಕು, ಅವರು ನಮ್ಮನ್ನು ಪ್ರೀತಿಸಬೇಕು, ಅವರು ನಮ್ಮನ್ನು ಗೌರವಿಸಬೇಕು ಎಂಬುದಾಗಿ ನಾವು ಎದುರು ನೋಡ್ತೇವೆ. ಅದು ಮೊದಲು ನಾವು ಮಾಡಬೇಕು. ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿರ್ತಕ್ಕಂಥ ಅದ್ಭುತವಾದಂಥ ಉಪದೇಶ ಇದಕ್ಕೆ ಹೇಳ್ತಾ ಇದೆ. ಬೈಬಲ್, ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಈ ಬೈಬಲ್ನ ತಾತ್ಪರ್ಯ ಏನಿದೆ? ಈಗೋ ಜನರು ನಿನಗೇನು ಮಾಡಬೇಕೆಂಬುದಾಗಿ ಕೋರ್ತೀವೋ ಅದನ್ನು ನೀನು ಜನರಿಗೆ ಮಾಡಬೇಕು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಜನರು ನನಗೆ ಅನ್ಯಾಯ ಮಾಡಬಾರ್ದು, ಜನರು ನನಗೆ ಮೋಸ ಮಾಡಬಾರ್ದು, ಹೌದಾ? ಜನರು ನನಗೆ ನನ್ನದು ಕದ್ಕೊಳ್ಬಾರ್ದು, ಜನರು ನನ್ನ ಕುಟುಂಬದ ಮೇಲೆ ದುಷ್ಟಕನ್ನಿಡಬಾರ್ದು ಅಂತೇಳಿ ನಾವು ಬಯಸ್ತೇವೆ. ಅದೇ ನಾವು ಕೂಡ ಅವರಿಗೆ ಮಾಡಬೇಕು. ಜನರದ್ದು ನಾವು ಕದ್ಕೊಳ್ಬಾರ್ದು, ಜನರಿಗೆ ನಾವು ಅನ್ಯಾಯ ಮಾಡಬಾರ್ದು, ಜನರಿಗೆ ನಾವು ದ್ರೋಹ ಮಾಡಬಾರ್ದು. ಮೊದಲು ಅವರು ನಮಗೆ ಏನು ಮಾಡಬೇಕೆಂಬುದಾಗಿ ಕೋರ್ತೀವೋ ಅದು ಮೊದಲು ನಾವು ಅವರಿಗೆ ಮಾಡಬೇಕು. ಯೇಸು ಕ್ರಿಸ್ತನ ಅದ್ಭುತವಾದಂಥ, ಅದಕ್ಕೆ ದ ಕಂಪ್ಲೀಟ್ ಡೆಫಿನೇಷನ್ ಆಫ್ ದ ಬೈಬಲ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಬೈಬಲ್ ಸೇಸ್ ಕ್ಲಿಯರ್ಲಿ, therefore whatever you want men to do to you, do also to them, for this is the law and the prophets says ಎಂಬುದಾಗಿ ಹೇಳ್ತಾರೆ. ಕ್ಲಿಯರ್ ಆಗಿ ಹೇಳ್ತಾ ಇದೆ 12ನೇ ವರ್ಷದಲ್ಲಿ. ಹಾಗಾದರೆ ಜನರು ನಿಮಗೆ ಏನು ಮಾಡಬೇಕೆಂಬುದಕ್ಕೆ ಕೋರ್ತಿರೋ ಅದನ್ನೇ ನೀವು ಜನರಿಗೆ ಮಾಡ್ರಿ. ಇದುವೇ ಧರ್ಮಶಾಸ್ತ್ರ. ಈ ಬೈಬಲ್ ಅಂದರೆ ಧರ್ಮಶಾಸ್ತ್ರ ಹಾಗೂ ಪ್ರವಾದನೆಗಳ ನಿಜವಾದ ತಾತ್ಪರ್ಯ ಉಪದೇಶವಾಗಿದೆ ಎಂಬುದಾಗಿ ಹೇಳ್ತಾರೆ. ಕಂಪ್ಲೀಟ್ ಬೈಬಲ್ನ ಅರ್ಥ ಹೇಳೋದಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಖಂಡಿತವಾಗಿ ಇವತ್ತು ಬಿಡುಗಡೆ ಆಗಲಾರದ ಸಮಸ್ಯೆ. ಇಷ್ಟು ದಿವಸ ಹೌದು ಪಾಸ್ಟರ್, ನಾವು ಇದನ್ನು ಕೇಳೇ ಇಲ್ಲ. ನಾವು ವಿಶ್ವಾಸ, ನಂಬಿಕೆ, ಪರಿಶುದ್ಧಾತ್ಮಾಭಿಷೇಕ, ಹೌದು ವಿಶ್ವಾಸ, ನಂಬಿಕೆ, ಪರಿಶುದ್ಧಾತ್ಮಾಭಿಷೇಕ ಬೇಕು. ಆದರೆ ಇಲ್ಲೇ ಬಂದು ಲಾಕು ಮಾಡ್ತಾ ಇದ್ದೇವೆ ನಾವು. ಪ್ರೈಸ್ ದಿ ಲಾರ್ಡ್ ಜೀಸಸ್.
ಗಂಭೀರವಾಗಿ ಹೇಳ್ತೀರಲ್ವ್ಯಾ? ಹಾಗಾದರೆ ನನ್ನ ಜೊತೆಯಲ್ಲಿ ನೀವು ಏಕೀಭವಿಸಿ ಪ್ರಾರ್ಥನೆ ಮಾಡದಿದ್ದರೆ, ನಿಮ್ಮ ವಿರೋಧಿಗಳನ್ನು ಕ್ಷಮಿಸೋದಿದೆ, ಎಲ್ಲರ ಎದ್ದಿರೋಣ, ತಲೆಬಾಗಿಸೋಣ, ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತೀರಿ. ಪರಲೋಕದಲ್ಲಿರುವಂಥ ನಮ್ಮ ತಂದೆ, ಕರ್ತನೆ, ನಮ್ಮ ವಿರೋಧಿಗಳನ್ನು, ನಾವು ಯಾರ್ಯಾರನ್ನು ದ್ವೇಷಿಸ್ತಾ ಇದ್ದೇವೆ, ಯಾರ ಮೇಲೆ ನಾವು ಸೇಡನ್ನು ಕಟ್ಟಿಕೊಂಡಿದ್ದೇವೆ, ಯಾರಿಗೆ ಕೇಡಾಗಬೇಕೆಂಬುದಾಗಿ ಬಯಸ್ತಾ ಇದ್ದೇವೆ, ಯಾರನ್ನು ದ್ವೇಷಿಸ್ತಾ ಇದ್ದೇವೆ ಕರ್ತನೆ, ಯೇಸು ನಾಮದಲ್ಲಿ ಇವತ್ತು ನಾವು ಕ್ಷಮಿಸ್ತಾ ಇದ್ದೇವೆ ಕರ್ತನೆ. ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡುವ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಹೀಗೆ ಪ್ರಾರ್ಥನೆ ಮಾಡೋದರಿಂದ ನಾನು ಕ್ಷಮಿಸುತ್ತಾ ಇದ್ದೇನೆ. ಯೇಸು ಕ್ರಿಸ್ತು ನಾಮದಲ್ಲಿ ನಾನು ಕ್ಷಮಿಸುತ್ತಾ ಇದ್ದೇನೆ ಕರ್ತನೆ. ಜನರು ನನಗೆ ಏನು ಮಾಡಬೇಕೆಂಬುದಾಗಿ ನಾನು ಕೋರ್ತಾ ಇದ್ದೇನೋ ಅದನ್ನೇ ನಾನು ಜನರಿಗೆ ಮಾಡಬೇಕನ್ನತಕ್ಕಂಥ ಅದ್ಭುತವಾದಂಥ, ಅಗಮ್ಯವಾದಂಥ ಜೀವನದ ಮೌಲ್ಯಗಳನ್ನು ಕಲಿಸಿಕೊಟ್ಟಿರುವಂಥ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಹೌದು ರಾಜ, ಜನರು ನನಗೆ ರೆಸ್ಪೆಕ್ಟ್ ಕೊಡಬೇಕು ಮೊದಲು ಎಂಬುದಾಗಿ ನಾವು ತಿಳ್ಕೋದು ಇಲ್ಲ. ಯೇಸು ಹೇಳಿದಾನೆ, ನಾವು ಮೊದಲು ಅವರಿಗೆ ಸನ್ಮಾನಿಸಬೇಕು, ನಾವು ಅವರಿಗೆ ಮೊದಲು ನಮಸ್ಕರಿಸಬೇಕು, ನಾವು ಅವರನ್ನು ಮೊದಲು ಶುಭ ಹಾರೈಸಬೇಕು, ಅವರ ಬಗ್ಗೆ ನಾವು ಅವರಿಗೆ ಅನ್ಯಾಯ ಮಾಡದಿರಬೇಕು, ನಾವು ಜನರಿಗೆ ಕೇಡು ಮಾಡದಿರಬೇಕು, ನಾವು ಜನರನ್ನು ಕ್ಷಮಿಸೋರಾಗಿರಬೇಕು ಮೊದಲು, ಹೊರತು ಅವರಿಂದ ಮೊದಲಲ್ಲ, ನಮ್ಮಿಂದ ಮೊದಲು ಬರಬೇಕನ್ನತಕ್ಕಂಥ ಉಪದೇಶ ಕರ್ತನೆ ಇವತ್ತು ನಿನ್ನ ಮಕ್ಕಳೆಲ್ಲರೂ ನನ್ನ ಜೊತೆಲಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಗುಣವಾಗಲಾರದಂಥ ರೋಗದಿಂದ ಪೀಡಿಸಲ್ಪಡ್ತಾ ಇದ್ದಾರೋ, ಬಿಡುಗಡೆ ಆಗಲಾರದಂಥ ಸಮಸ್ಯೆಯಿಂದ ಸಿಲುಕಿ ನಲಗಿ ಹೋಗ್ತಾ ಇದ್ದಾರೋ, ಕುಸಿದು ಹೋಗ್ತಾ ಇದ್ದಾರೋ, ಇವತ್ತು ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ ಕ್ಷಮಿಸುವ ಲಾಕಿಂದ ಕರ್ತನೆ ಅವರು ನಮಗೆ ಮಾಡಬೇಕಾಗಿರ್ತಕ್ಕಂಥ ಶುಭ ಕಾರ್ಯಗಳನ್ನು ನಾವು ಅವರಿಗೆ ಮಾಡುವಂತೆ ಈ ಲಾಕನ್ನು ಇವತ್ತು ಬಿಚ್ಚುತ್ತಾ ಇದ್ದೇವೆ ಯೇಸು ನಾಮದಲ್ಲಿ. ಎಲ್ಲರನ್ನು, ನಮ್ಮ ವಿರೋಧಿಗಳನ್ನು, ನಮ್ಮ ದ್ರೋಹಿಗಳನ್ನು, ನಮ್ಮ ಅಪರಾಧಿಗಳನ್ನು, ನಮಗೆ ಕೇಡು ಮಾಡುವವರನ್ನು, ನಾವು ಚೆನ್ನಾಗಿದ್ದರೂ ಕೇಡು ಮಾಡಿದವರು, ನಾವು ತಪ್ಪು ಮಾಡಿದ್ದಾಗಲೂ ನಮಗೆ ದ್ವೇಷಿಸೋರನ್ನು ನಾವು ಕ್ಷಮಿಸ್ತಾ ಇದ್ದೇವೆ ಕರ್ತನೆ. ಏಸಯ್ಯ, ಅಂತರಾಳದಿಂದ ಕ್ಷಮಿಸುವ ಮನಸ್ಸನ್ನು ಏಸಯ್ಯ ನಮಗೆ ಕಲಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಕ್ಷಮಿಸೋದ್ರಿಂದ ನಮ್ಮ ಆತ್ಮಕ್ಕೆ ಎಷ್ಟೋ ಶಾಂತಿ, ಕ್ಷಮಿಸೋದ್ರಿಂದ ನಮ್ಮ ಆತ್ಮ ಪ್ರಾಣ ಎಲುಬುಗಳಿಗೆ ಎಷ್ಟೋ ಪುಷ್ಟಿ, ಆರೋಗ್ಯವಾಗಿರ್ತದೆ ರಾಜ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, 3ನೇ ಅಧ್ಯಾಯ 6, 7, 8 ವಚನದಲ್ಲಿ, ನಿನ್ನನ್ನು ನೀನು ಜಾಣನೆಂಬುದಾಗಿ ಎನಿಸಿಕೊಳ್ಳಬೇಡ, ನಿನ್ನನ್ನು ಜಾಣನೆಂದು ಎನಿಸಿಕೊಳ್ಳಬೇಡ. ನನ್ನ ಪ್ರಿಯ ಸಹೋದರಿ ಸಹೋದರನೇ, ದೇವರಿಗೆ ಭಯಪಡು, ಕೆಟ್ಟದರಿಂದ ತೊರಿ. ಹೀಗೆ ಮಾಡುವುದರಿಂದ ಅದು ನಿನ್ನ ದೇಹಕ್ಕೆ ಆರೋಗ್ಯ, ನಿನ್ನ ಎಲುಬಿಗೆ ಪುಷ್ಟಿ ಎಂಬುದಾಗಿ ಹೇಳಲಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ದೇವರಿಗೆ ಭಯಪಡೋಣ, ಕೆಟ್ಟದರಿಂದ ತೊರೆಯೋಣ. ಖಂಡಿತವಾಗಿ ಇವತ್ತಿಂದ ಸಂಪೂರ್ಣ ಆರೋಗ್ಯ ಆರಂಭ ನಿಮ್ಮ ಜೀವನದಲ್ಲಿ ಆಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಇಷ್ಟು ದಿನಗಳಿಂದ ಬಿಡುಗಡೆ ಆಗಲಾರದಂಥ ಸಮಸ್ಯೆಗಳಿಂದ ನಿನಗೆ ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಯೇಸು ಕ್ರಿಸ್ತು ನಾಮದಲ್ಲಿ ಸಮಸ್ಯೆಗಳು, ಬಾಧೆಗಳು, ತೊಂದರೆಗಳು, ವೇದನೆಗಳು ನಿನ್ನನ್ನು ಕಾಡ್ತಾ ಇದೆಯಾ? ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಕರ್ತಾದಿ ಕರ್ತನೆ, ಯಾರ್ಯಾರು ನನ್ನ ಜೊತೆಯಲ್ಲಿ ಏಕೀಭವಿಸಿ ನಿನ್ನ ಹತ್ರ ಪ್ರಾರ್ಥನೆ ಮಾಡಿದರೆ ಕರ್ತನೆ, ಅವರ ಪ್ರಾರ್ಥನೆ ಮನವಿಗಳು ಇವತ್ತು ಕರ್ತನೆ ಆಕಾಶದ ದ್ವಾರಗಳನ್ನು ತೆರೆದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಯಾಕಂದರೆ ಕರ್ತನೆ, ಅವರು ತಮ್ಮ ವಿರೋಧಿಗಳನ್ನು, ತಮ್ಮ ದ್ರೋಹಿಗಳನ್ನು, ತಮ್ಮ ಜನರನ್ನು ಕ್ಷಮಿಸುವುದರ ಮೂಲಕವಾಗಿ ನೀನು ಆಕಾಶದ ದ್ವಾರಗಳನ್ನು ತೆರೆದು ಯೇಸು ನಾಮದಲ್ಲಿ ಕರ್ತನೆ ಆ ಸುಖ, ಆ ಶಾಂತಿ, ಆ ಸಮಾಧಾನ, ಆ ನೆಮ್ಮದಿ, ಆ ಆರೋಗ್ಯ, ಆನಂದ, ಹರ್ಷ, ತೃಪ್ತಿಯುಳ್ಳ ದೀರ್ಘಾಯು ಅವರಿಗೆ ಅನುಗ್ರಹಿಸು ಎಂಬುದಾಗಿ ಹಾರೈಸುತ್ತಾ ಪ್ರಾರ್ಥಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಂಥ ಅದ್ಭುತವಾದಂಥ ಮಾತನ್ನು ನೀವು ಕೇಳಿದ್ರಿ. ಇದು ಪ್ರತಿಯೊಂದು ಮಾನವನಿಗೆ ಲಾಗೂ ಆಗತಕ್ಕಂಥದ್ದು. ಕರ್ತನಾದ ಯೇಸು ಕ್ರಿಸ್ತನ ಈ ಸಂದೇಶವು ಪ್ರತಿಯೊಂದು ಜೀವನಗಳನ್ನು ಬದಲಾಯಿಸತಕ್ಕಂಥ ಸಂದೇಶವಾಗಿದೆ. ಜೀವನದ ಮೌಲ್ಯಗಳನ್ನು ಕಲಿಸಿಕೊಟ್ಟಿದೆ. ಅದರ ನಿಮಿತ್ತ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇದು ನೀವು ಕೇಳಿ ಆಶೀರ್ವದಿಸಲ್ಪಟ್ಟಿದ್ದು ಮಾತ್ರವಲ್ಲದೆ ಅನೇಕ ಜನರಿಗೆ ಶೇರ್ ಮಾಡಿ ಆಶೀರ್ವದಿಸಲ್ಪಡ್ರಿ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.